Hi friends, welcome to the ASPN classes. ಕ್ಲಾಸು LPP ಮೇಲೆ ಬರುವಂಥ MCQsಗಳನ್ನ ಡಿಸ್ಕಷನ್ ಮಾಡ್ತಾ ಇರೋದು. ಸೊ ನೋಡಿ, ಮೊದಲನೇದಾಗಿ ಫಸ್ಟ್ ಕ್ವಶನ್ ನೋಡಿ, ಒಂದು ಕ್ವಶನ್ ಇದು ಫಸ್ಟ್ ಈಸಿಯೆಸ್ಟ್ ಕ್ವಶನ್ ಇದೆ. ಇದು ಏನಿದೆ, ಒನ್ ಆಫ್ ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫಿಸಿಬಲ್ ರೀಸನ್ ಆಫ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಮ್ಯಾಕ್ಸಿಮೈಸ್ ಅಂತ ಹೇಳಿದರೆ ಅಬ್ಜೆಕ್ಟಿವ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ABCD 4 ಪಾಯಿಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಕಾನ್ಸ್ಟಿಟ್ಯೂಯೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಇದರಲ್ಲಿ 4 ಪಾಯಿಂಟ್ಸ್ ಯಾವುದು ಇಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಇದು ಒಂದು ಈಸಿಯೆಸ್ಟ್ ಕ್ವಶನ್ ಇದೆ. ಐ ಥಿಂಕ್ ಇದು ನೀವೆಲ್ಲರೂ ಸಾಲ್ವ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಆನ್ಸರ್ ಮಾಡಿ ಫ್ರೆಂಡ್ಸ್. ಇವೇನು ಕೊಟ್ಟಿದಾರಲ್ಲ ಅದೇ ಕಾರ್ನರ್ ಪಾಯಿಂಟ್ಸ್ ಅಂತ ಅನ್ಕೊಳ್ಳಿ. ಒಂದೊಂದಾಗಿ ಒಂದು ಪಾಯಿಂಟ್ಸ್ ಅಲ್ಲಿ ಹಾಕಿ, ಅಂದರೆ ಅಬ್ಜೆಕ್ಟಿವ್ ಫಂಕ್ಷನ್ ಅಲ್ಲಿ ಹಾಕಿ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ನಿಮಗೆ ಬರುತ್ತೆ ಅದೇ ನಿಮ್ದು ಆನ್ಸರ್ ಆಗಿರುತ್ತೆ. ಕಮಾನ್ ಫ್ರೆಂಡ್ಸ್, ಫಾಸ್ಟ್. ಐ ಥಿಂಕ್ ನಿಮಗೆ ಆಪ್ಷನ್ಸ್ ಕೂಡ ಬರ್ತಾ ಇದೆ ನೋಡಿ. ಪೋಲ್ ಕೂಡ ಕೊಟ್ಟಿದ್ದೀನಿ, A or B or C or D ಅಂತ ಆನ್ಸರ್ ಮಾಡಿ. ಕಮಾನ್ ಫಾಸ್ಟ್. ಮೋರ್ ದ್ಯಾನ್ 100 ಸ್ಟೂಡೆಂಟ್ಸ್ ಇದ್ದೀರಾ. ಎಲ್ಲರೂ ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಅಂದರೆ ಜಾಸ್ತಿ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ. ಓಕೆ, ಸೊ ಏನಿಲ್ಲ, ಇವಾಗ ಅಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ ಅವರು 3x + 2y. ಇದರಲ್ಲೇ ನಾವು ಒಂದೊಂದಾಗಿ ಕಾರ್ನರ್ ಪಾಯಿಂಟ್ಸ್ ಫಿಲ್ಅಪ್ ಮಾಡ್ತಾ ಹೋಗ್ತೀವಾ. ಓಕೆ, ಫಸ್ಟ್ ಆಪ್ಷನ್ ಏದು ಕಾರ್ನರ್ ಪಾಯಿಂಟ್ಸ್ ನಾನು ಫಿಲ್ಅಪ್ ಮಾಡಿದೆ ಅನ್ಕೊಳ್ಳಿ. ಇದು x ಆಗಿರುತ್ತೆ, ಇದು y ಆಗಿರುತ್ತೆ. y ಇದು 0 ಆಗಿಬಿಡ್ತು. 5 × 2 ಅಂದರೆ 10 ಆಗುತ್ತೆ. ಆಪ್ಷನ್ ಬಿದು ನಾನು ವ್ಯಾಲ್ಯೂನ ಫಿಲ್ಅಪ್ ಮಾಡ್ಬೇಕು. ಇವಾಗ ಆಪ್ಷನ್ ಬಿ ಇದೇ ತರನಾಗಿ ಫಿಲ್ಅಪ್ ಮಾಡ್ತಾ ಹೋಗಿ, ಯಾವುದು ಮ್ಯಾಕ್ಸಿಮಮ್ ಆನ್ಸರ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡಬೇಕು. ಎಷ್ಟೇ ಇರೋದು ನೋಡಿ, ಫಾಸ್ಟ್ ಆಗಿ ಫಿಲ್ಅಪ್ ಮಾಡಿ. ಬಿನ ಮಾಡಿ, ಸಿನ ಮಾಡಿ. ಯಾವಾಗ ನಿಮ್ದು ಹೈಯೆಸ್ಟ್ ವ್ಯಾಲ್ಯೂ ಬರುತ್ತಲ್ಲ ಅದು ಕೂಡ ಸ್ಯಾಟಿಸ್ಫೈ ಆಗಬೇಕು. ಎರಡೂ ಕನ್ಸ್ಟಿಟ್ಯೂಯೆಂಟ್ಸ್ಗಳನ್ನ, ಅದು ಇಂಪಾರ್ಟೆಂಟ್ ಇದೆ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಬರೀ ಜಸ್ಟ್ ಹೈಯೆಸ್ಟ್ ಬಂದರೆ ಮಾತ್ರ ಕರೆಕ್ಟ್ ಆನ್ಸರ್ ಆಗಲ್ಲ. ಎಸ್, ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆಪ್ಷನ್ ಬಿಗೆ ರೈಟ್ ಮಾರ್ಕ್ ಮಾಡಿದ್ದೀರಾ. ನೋಡೋಣ ಯಾವುದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ. ಓಕೆ ಓಕೆ ಫ್ರೆಂಡ್ಸ್, ಸೊ ಇವಾಗ ಬಿ ಪಾಯಿಂಟ್ನ ಹಾಕ್ಬೇಕು. ಅಂದರೆ ಎಕ್ಸ್ ಇದ್ದಲ್ಲಿ 4 ಹಾಕ್ತೀರಾ, 4 × 3 ಅಂತಂದರೆ ಎಷ್ಟಾಗುತ್ತೆ? ಇದು 12 ಆಗುತ್ತೆ. ಅಗೇನ್ 6 × 2 ಅಂದರೆ ಇದು ಕೂಡ 12 ಆಗುತ್ತೆ. 12 + 12 ಅಂದರೆ ಇದಾಯಿತು 24. ಇನ್ನು ಸಿ ಆಪ್ಷನ್, ಸಿ ಅಂದರೆ 3, 4 ಆಗ್ತದೆ. 3 × 3 ಎಷ್ಟಾಗುತ್ತೆ? 9 ಆಗುತ್ತೆ. 7 × 2 ಅಂತಂದರೆ 14 ಆಗುತ್ತೆ. ಅಗೇನ್ Z = 14 + 9 ಅಂತಂದರೆ 23 ಆಗುತ್ತೆ. ಅಗೇನ್ ಡಿ ಪಾಯಿಂಟ್ ಹಾಕ್ತೀರಾ, 4 × 3 ಅಂತಂದರೆ ಇದು ಜಸ್ಟ್ 12 ಆಗುತ್ತೆ. ಓಕೆ, ಇವೆಲ್ಲದರಲ್ಲಿ ನೋಡಿದರೆ ಫಸ್ಟು ಈ ಪಾಯಿಂಟ್ನ ಅಬ್ಸರ್ವ್ ಮಾಡಿ, C 23 ಇದೆ. ಬಟ್ ಇದು ಹೈಯೆಸ್ಟ್ ಆಗುತ್ತಾ? ಇವೆರಡು ಸ್ಯಾಟಿಸ್ಫೈ ಮಾಡಬೇಕು ಈ ಕಂಡೀಷನ್ ಕೂಡ, ಅಂದರೆ ಕನ್ಸ್ಟೆಂಟ್ ಕೂಡ ಸ್ಯಾಟಿಸ್ಫೈ ಮಾಡಬೇಕಲ್ಲ. ಸೊ ಹಾಗಾಗಿ ಸೊ ಇಲ್ಲೇನಿದೆ, ಫಸ್ಟ್ 3 ಇದೆ. ಅಗೇನ್ 2 × 4 ಅಂದರೆ 14 ಆಗುತ್ತೆ. ಕರೆಕ್ಟಾ? 14 +3 ಮಾಡ್ತಾರೆ. 14 + 3 ಮಾಡಿದ್ರೆ 17. 17 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 10. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತಾ? 10 ದೊಡ್ಡದಲ್ಲ 17ಗಿಂತಲೂ. ಸ್ಟೇಟ್ಮೆಂಟ್ ರಾಂಗ್ ಆಯಿತು ಅಂದರೆ ಇದು ನಿಮ್ಮದು ಕಾರ್ನರ್ ಪಾಯಿಂಟ್ಸ್ ಆಗಿರಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದಿದೆ ಬಟ್ ಕಾರ್ನರ್ ಪಾಯಿಂಟ್ಸ್ ಆಗಿರೋದಿಲ್ಲ. ಸೊ ಹಾಗಾಗಿ ಇದು ನಿಮ್ಮದು ಸೊಲ್ಯೂಷನ್ ಅಲ್ಲ. ಇನ್ನು ನೆಕ್ಸ್ಟ್ ಹೈಯೆಸ್ಟ್ಗೆ ಹೋಗಬೇಕು. ಸರಿ, 24 ಒಂದಿದೆ ಇಲ್ಲಿ. ಓಕೆ, ಸೊ 24ನ ಚೆಕ್ ಮಾಡಬೇಕು. ಸಪೋಸ್ ಬೈ ಚಾನ್ಸ್ ನೀವು 23 ಸೆಲೆಕ್ಟ್ ಮಾಡಿದ್ರು ಕೂಡ ಈ ಥರ ಚೆಕ್ ಮಾಡಿ. ಈಗ 24 ಇದೆ ಹೈಯೆಸ್ಟು. ಸೊ ಇದನ್ನು ಕೂಡ ಚೆಕ್ ಮಾಡೋಣ. ಪಾಯಿಂಟ್ಸ್ ಏನಿದೆ 4, 6. ಇವಾಗ ಈ ಒಂದು ಇಕ್ವೇಷನಲ್ಲಿ ಹಾಕ್ತೀರಾ. ಎಕ್ಸ್ ಎಷ್ಟಿದೆ? 4 ಇದೆ. 4 ಹಾಕ್ತೀರಾ ಪ್ಲಸ್ ಅಗೇನ್ 6 × 2 ಮಾಡ್ತೀರಾ, 12 ಆಯಿತು. 12 + 4 ಮಾಡ್ತೀರಾ, ಎಷ್ಟು ಬರುತ್ತೆ ನೋಡಿ? 12 + 4 ಅಂದರೆ 16 ಆಯಿತು. 16 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 10. ಕರೆಕ್ಟ್ ಆಗುತ್ತಾ? ಇಲ್ಲ. ಅಗೇನ್ ಇದು ಕೂಡ ರಾಂಗ್ ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ನೀವು ಹಾಕುವಂಥ ಪಾಯಿಂಟು ಈ ಎರಡೂ ಕಂಡೀಷನಲ್ಲಿ ಸ್ಯಾಟಿಸ್ಫೈ ಮಾಡಬೇಕು. 10 ಗ್ರೇಟರ್ ಇರಬೇಕು. ಅಂದರೆ ಇದು ಕೂಡ ಏನಾಯ್ತು, ಇವಾಗ ಭಾಳ ಸ್ಟೂಡೆಂಟ್ಸ್ ಏನು ಆಪ್ಷನ್ ಬಿ ಮಾಡಿದ್ರಲ್ಲ ಅದು ಕೂಡ ರಾಂಗ್ ಆಯಿತು. ಅಂದರೆ ಬಿ ಪಾಯಿಂಟ್ ಕೂಡ ರಾಂಗ್ ಆಯಿತು. ಇನ್ನು ನೆಕ್ಸ್ಟ್ ಹೈಯೆಸ್ಟ್ ಬರೋದು 12 ಇದೆ. ಸೊ 12 ಅಂದರೆ 4, 0 ಇದನ್ನು ಫಿಲ್ಅಪ್ ಮಾಡಿ. ಎಕ್ಸ್ ವ್ಯಾಲ್ಯೂ 4 ಹಾಕ್ತೀರಿ ಅಂತ ಅನ್ಕೊಳ್ಳಿ. ಫಸ್ಟ್ ಇಕ್ವೇಷನ್ ಏನಿದೆ, x + 2y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 10. 4 ಹಾಕಿದರೆ 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 10. ಓಕೆ, ಸ್ಯಾಟಿಸ್ಫೈ ಮಾಡುತ್ತೆ. ಸೆಕೆಂಡಲ್ಲಿ ನೋಡಿ, 4 × 3 ಮಾಡಿದ್ರೆ 12 ಬರುತ್ತೆ. ಓಕೆ, ಇದು ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಂದರೆ 100% ಇದೇ ನಿಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸರ್ ಏನು ಚೆಕ್ ಮಾಡಿ ಅಂತಂದರೆ, ಓಕೆ ಏನು ಚೆಕ್ ಮಾಡೋಣ. ಎ ಚೆಕ್ ಮಾಡಿದ್ರೆ ಏನಾಗುತ್ತೆ? 5 × 10 ಕರೆಕ್ಟ್, ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. 5 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 15 ಇದು ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ, ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಂದರೆ ಆಪ್ಷನ್ ಎ ಬಿ ಎರಡು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಬಟ್ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದು ಕೊಡ್ತಾ ಇದೆ? 12. ಅವ್ರಿಗೆ ಏನು ಕೇಳಿದ್ದಾರೆ ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದ್ದಾರೆ.
ಓಕೆ, ಇದು ಒಂದು ಕೂಡ ಕಾರ್ನರ್ ಪಾಯಿಂಟ್ಸ್ ಆಗಿದೆ ಈ ಒಂದು ಫಿಸಿಬಲ್ ರೀಸನ್ ಅಲ್ಲಿ. ಇದು ಒಂದು ಕೂಡ ಕಾರ್ನರ್ ಪಾಯಿಂಟ್. ನೀವೇನ್ ಮಾಡ್ತೀರಾ, ಇವಾಗ ಫಿಸಿಬಲ್ ರೀಸನ್ ಅಲ್ಲಿ ಈ ತರ ನೀವು ಡಯಾಗ್ರಾಮ್ ಡ್ರಾ ಮಾಡಿದಿರಾ ಅಂತ ಅನ್ಕೊಳ್ಳಿ. ಇದು ನಿಮ್ದು ಫಿಸಿಬಲ್ ರೀಸನ್. ಈ ರೀಸನ್ ಅಲ್ಲಿ 1 2 3 4 ಪಾಯಿಂಟ್ಸ್ ಇರುತ್ತೆ. ಓಕೆನಾ. ಸೊ 4 ಪಾಯಿಂಟ್ಸ್ ಅಲ್ಲಿ ಎಲ್ಲಾದ್ರದ್ದು ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಯಾವುದು ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಕೊಡುತ್ತೆ ಅದನ್ನ ನೀವು ಮಾರ್ಕ್ ಮಾಡಿರ್ತೀರಾ. ಕರೆಕ್ಟ್ ಅಲ್ವಾ. ಸೊ ಹಾಗೆ ಇಲ್ಲಿ 10 ಕರೆಕ್ಟ್ ಇದೆ, ಕಾರ್ನರ್ ಪಾಯಿಂಟ್ ಇದೆ, ಬಟ್ ಇದು ಹೈಯೆಸ್ಟ್ ವ್ಯಾಲ್ಯೂ ಕೊಡುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಿ ಈಸ್ ದ ಕರೆಕ್ಟ್ ಆನ್ಸರ್ ಫ್ರೆಂಡ್ಸ್. 4,0 ನೋಡಿ ಎಷ್ಟು ಈಸಿ ಇದೆ ಕ್ವಶನ್, ಬಟ್ ಆದ್ರೂ ಮಿಸ್ಟೇಕ್ ಮಾಡುವಂತ ಚಾನ್ಸಸ್ಗಳಿರುತ್ತೆ. ಅರ್ಥ ಆಯ್ತಾ? ಎಸ್, ಅರ್ಥ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ 100 ಕ್ರಾಸ್ ಆಗಬೇಕು, ಪ್ರತಿಯೊಬ್ಬರು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫಾಸ್ಟ್ ಆಗಿ. ಆಕ್ಚುಲಿ ಇದು ನಿಮಗೆ ಅರ್ಥ ಆಗಿದ್ರೆ ಮಾತ್ರ. ಹಾಗೇನೇನಾದ್ರು ಡೌಟ್ಸ್ ಇದ್ರು ಕೂಡ ಮೆಸೇಜ್ ಮಾಡಿ, ಕನ್ಫ್ಯೂಷನ್ ಇದ್ರು ಮೆಸೇಜ್ ಮಾಡಿ. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣವಾ? ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಒನ್ ನೋಡಿ ಇದೆ. ದ ಕಾರ್ನರ್ ಪಾಯಿಂಟ್ಸ್ ಆಫ್ ಅ ಫಿಸಿಬಲ್ ರೀಸನ್ ಡಿಟರ್ಮೈನ್ಡ್ ಬೈ ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಇಲ್ಲಿ ಒಂದಿಷ್ಟು ಇನ್ಇಕ್ವಾಲಿಟೀಸ್ ಕೊಟ್ಟಿದ್ದಾರೆ, ಅಂದರೆ ಕನ್ಸ್ಟ್ರಿಯನ್ಸು. ಅದಾದ್ಮೇಲೆ ಕಾರ್ನರ್ ಪಾಯಿಂಟ್ಸ್ಗಳನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಜೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಜೆಡ್ ವ್ಯಾಲ್ಯೂನ ಅಂದರೆ ಅಬ್ಜೆಕ್ಟಿವ್ ಫಂಕ್ಷನ್ ಸ್ವಲ್ಪ ಕ್ಲಿಯರ್ ಆಗಿಲ್ಲ, ಅಂದರೆ ಅನ್ನೋನ್ ವ್ಯಾಲ್ಯೂಸ್ ಇದಾವೆ. ಅದಾದ್ಮೇಲೆ ಏನು ಹೇಳ್ತಾರೆ, ಕಂಡೀಷನ್ಸ್ ಏನಿದೆ ಇಲ್ಲಿ ನೋಡಿ. ಎ ಆ್ಯಂಡ್ ಬಿ ವ್ಯಾಲ್ಯೂನ ನೀವು ಚೆಕ್ ಮಾಡಿ. ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಪಾಯಿಂಟ್ ಕೊಟ್ಟಾರೆ. ಈ 4 ರಿಸಲ್ಟ್ 3 ರಿಸಲ್ಟ್ 4 ಇದಾವಲ್ಲ, 4 ಪಾಯಿಂಟ್ನಲ್ಲಿ ಇವೆರಡು ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎರಡು ವ್ಯಾಲ್ಯೂಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸೇಮ್ ಆಗಬೇಕು. ಓಕೆ, ನೀವು ಒಂದಿಷ್ಟು ಕ್ವಶನ್ ಸಾಲ್ವ್ ಮಾಡಿದ್ದೀರಾ. ಒಂದು ಕ್ವಶನ್ ಅಲ್ಲಿ ಬರುತ್ತೆ ಅಬ್ಜೆಕ್ಟಿವ್ ವ್ಯಾಲ್ಯೂ 2 ಪಾಯಿಂಟಲ್ಲಿ 180 ಬರುತ್ತೆ. ಎರಡು ಡಿಫ್ರೆಂಟ್ ಪಾಯಿಂಟ್ ಇರುತ್ತೆ, ಬಟ್ ಆನ್ಸರ್ ಸೇಮ್ ಬರುತ್ತೆ. ಅವಾಗ ಏನು ಬರೀತೀರಾ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ 180 ಅಟ್ ದ ಪಾಯಿಂಟ್ ಅಂತ ಬರೀತಾರೆ. 2 ಸೊಲ್ಯೂಷನ್ಸ್ ಬಂದಿರುತ್ತೆ. ಹಾಗೆ ಇಲ್ಲಿ ಕೂಡ ಎಷ್ಟು ರಿಸಲ್ಟ್ಸ್ಗಳು ಬರುತ್ತೆ ಅಂತ ಚೆಕ್ ಮಾಡಬೇಕು. ಓಕೆ, ಸೊ 2 ರಿಸಲ್ಟ್ಸ್ಗಳು ಈಕ್ವಲ್ ಇದಾವ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಆ್ಯಂಡ್ ಬಿ ವ್ಯಾಲ್ಯೂನ ಚೆಕ್ ಮಾಡಬೇಕಾಗಿರೋದು. ಎ ಆ್ಯಂಡ್ ಬಿ ರಿಲೇಷನ್ ಏನಾಗುತ್ತೆ ಅಂತ. ಓಕೆ, ಸೊ ಇವಾಗ ಝೆಡ್ದು ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಝೆಡ್ ಇಸ್ ಈಕ್ವಲ್ಸ್ ಟು ಏನಿದೆ, ಎ ಎಕ್ಸ್ ಪ್ಲಸ್ ಬಿ ವೈ ಅಂತಿದೆ. ಕರೆಕ್ಟಾ? ಇವಾಗ ಇದು ಆಲ್ರೆಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳ್ತಾರೆ. ಇದು Z1 ಅಂತ ಕೊಡೋಣ, ಇದಕ್ಕೆ Z2 ಅಂತ ಕೊಡೋಣ. ಇವಾಗ ಎರಡು ಈಕ್ವಲ್ ಆಗಬೇಕಾ? ಆಲ್ರೆಡಿ ಹೇಳಿದಾರೆ ಅವರು, ಎರಡು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ನ ಕೊಡ್ತಾ ಇದೆ ಬೋತ್ ಪಾಯಿಂಟ್ ಅಂತ ಹೇಳಿ. ಅಂದರೆ Z1 ಇಸ್ ಈಕ್ವಲ್ಸ್ ಟು Z2 ಆಗುತ್ತೆ. Z1 ಪಾಯಿಂಟ್ ಏನಿದೆ 3,4 ಇದರಲ್ಲಿ ಫಿಲ್ ಅಪ್ ಮಾಡೋಣ. ಕರೆಕ್ಟಾ? ಎ ಆಸ್ ಇಟ್ ಈಸ್ ಬರೀತೀರಾ. ಎಕ್ಸ್ ವ್ಯಾಲ್ಯೂ ಫಸ್ಟ್ ಪಾಯಿಂಟ್ ಅಲ್ಲಿ ಎಷ್ಟಿದೆ, 3 ಇದೆ, ಅಂದರೆ 3 ಆಯಿತು. ಪ್ಲಸ್ ಬಿ ಆಸ್ ಇಟ್ ಇಸ್ ವೈ ವ್ಯಾಲ್ಯೂ ಎಷ್ಟಿದೆ, ವೈ ವ್ಯಾಲ್ಯೂ 4 ಇದೆ. ಸೊ ಇದು 4b ಆಯ್ತಾ. ವೈ ವ್ಯಾಲ್ಯೂ ನಾನು ಫಿಲ್ ಅಪ್ ಮಾಡಿರೋದು. ಇನ್ನು Z2 ಅಲ್ಲಿ ಈ ಪಾಯಿಂಟ್ನ ಫಿಲ್ ಅಪ್ 0 ಹಾಕಿದ್ರೆ 0 ಆಗುತ್ತೆ. ಇದು 5b ಆಗುತ್ತೆ. ಓಕೆ, ಈ 4b ನ ಈ ಕಡೆ ಶಿಫ್ಟ್ ಮಾಡೋಣ. ಇದು 3a ಆಗುತ್ತೆ. 5b ಮೈನಸ್ 4b. 5b ಮೈನಸ್ 4b ಅಂದರೆ ಜಸ್ಟ್ b 1b ಉಳಿತು. ಅಗೇನ್ a ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, b ಬೈ 4 ಆಗುತ್ತೆ, ಅಥವಾ 3a ಇಸ್ ಈಕ್ವಲ್ಸ್ ಟು b ಆಗುತ್ತೆ. ಇದು ಎಲ್ಲಿದೆ ನೋಡಿ ಆಪ್ಷನ್. b ಬೈ a 4 ಅಂತೂ ಇಲ್ಲ, ಅಂದರೆ 3a ಇಸ್ ಈಕ್ವಲ್ಸ್ ಟು b. ಇದು ನಿಮ್ದು ರೈಟ್ ಆನ್ಸರ್. ಇದು ಎಲ್ಲಿದೆ ನೋಡಿ, ಅದು ನಿಮ್ದು ಕರೆಕ್ಟ್ ಆಗಿರುತ್ತೆ. ಇದು ರಾಂಗ್ ಇದೆ. ಇಲ್ಲಿದೆ ನೋಡಿ ಲಾಸ್ಟ್ ಆಪ್ಷನ್ ಫ್ರೆಂಡ್ಸ್. b ಇಸ್ ಈಕ್ವಲ್ಸ್ ಟು 3a ಅಂತಿದೆಯಲ್ಲ, ಸೊ ಇದು ನಿಮ್ದು ಕರೆಕ್ಟ್ ಆಗಿರುವಂತ ಆನ್ಸರು. ಇವೆಲ್ಲಾನು ರಾಂಗ್ ಆಗಿರುತ್ತೆ. ಯಾವ ತರ ಪಾಯಿಂಟ್ ಮಾಡೋದು ಹೇಳಿದ್ನೆಲ್ಲ ಅರ್ಥ ಆಯ್ತಾ? ನೀವು ಒಂದಿಷ್ಟು ಕ್ವಶನ್ ಅಲ್ಲಿ ತೆಗೆದು ನೋಡಿ. ಕೆಲವೊಂದ್ಸತಿ ಸೊಲ್ಯೂಷನ್ ಅಲ್ಲಿ ಪಾಯಿಂಟ್ ಮಾಡ್ತಿರಲ್ಲ, 2 ಪಾಯಿಂಟ್ ಅಲ್ಲಿ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಓಕೆ, 180 ಅಂತ ಒಂದು ಎಕ್ಸಾಂಪಲ್ ಇದೆ ನೋಡಿ. 100 ಅಂತ 2 ಸತಿ ಬಂದಿದ್ದಿರುತ್ತೆ. ಆ ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ ಇಲ್ಲ ಅವ್ರು ನಮಗೆ. ಇವೆರಡು ವ್ಯಾಲ್ಯೂಸ್ ಈಕ್ವಲ್ ಆಗಬೇಕಲ್ವಾ. ಸೊ ಹಾಗಾಗಿ ಈಕ್ವೇಟ್ ತಗೊಂಡು ಮಾಡಬೇಕು. ಯಾವ ತರ ಫಿಲ್ ಅಪ್ ಮಾಡಬೇಕು, ಫಸ್ಟ್ ಪಾಯಿಂಟ್ 3,4 ಎಕ್ಸ್ ವ್ಯಾಲ್ಯೂ 3 ಹಾಕಬೇಕು, ವೈ ವ್ಯಾಲ್ಯೂ ಹಾಕಬೇಕು. ನೆಕ್ಸ್ಟ್ ಇನ್ನೊಂದು ಕಡೆ 0,5 0 ಹಾಕಿದ್ರೆ 0ನೇ ಬರುತ್ತೆ. ಹಾಗಾಗಿ 5 ಹಾಕಿಬಿಟ್ಟಿದ್ದೀನಿ ನಾನು ಡೈರೆಕ್ಟ್ ಆಗಿ. ವೈ ಪ್ಲಸ್ ಅಲ್ಲಿ y ಇಂಟು ಬಿ 5b ಆಗಿತ್ತು. ಸೊ ಅದೇ ರಿಲೇಷನ್, ಎಷ್ಟು ಈಸಿ ಬರುತ್ತೆ. ಸೊ ಈ ತರ ಕ್ವಶನ್ಸ್ ಬರುವಂತ ಚಾನ್ಸಸ್ ಸ್ವಲ್ಪ ಜಾಸ್ತಿ ನನಗೆ ಕಾಣಿಸ್ತಾ ಇರೋದು. ಯಾಕಂದ್ರೆ ಎಲ್ಲ ಪ್ರಿಪರೇಟರಿ ಕ್ವಶನ್ಸ್ ಡಿಸ್ಟ್ರಿಕ್ಟ್ ವೈಸ್ ನೋಡಿದಾಗ, ಮತ್ತೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದಾಗ ಈ ಕ್ವಶನ್ ಬಂದಿರೋದು ಜಾಸ್ತಿ ಇದೆ. ಈ ಟೈಪ್ ಓಕೆ, ಮ್ಯಾಕ್ಸಿಮಮ್ ಕೇಳ್ಬೋದು ಅಥವಾ ಮಿನಿಮಮ್ ಕೇಳ್ಬೋದು, ಬಟ್ ಈ ಟೈಪ್ ಬರುತ್ತೆ. ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮೇ ಬಿ ಈ ಸತಿನೂ ಇದೇ ಟೈಪ್ ಕ್ವಶನ್ ಬರ್ಬೋದು ನಿಮ್ಮ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೂಡ. ಅರ್ಥ ಆಗಿದ್ರೆ ಲೈಕ್ ಬಟನ್ನ ಪ್ಲೇಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ.
ಅನ್ರಿಲೇಟೆಡ್ ಅನ್ವಾಂಟೆಡ್ ಮೆಸೇಜ್ ಮಾಡೋಕ್ಕಿಂತಲೂ ನಿಮಗೆ ಏನು ತಿಳಿದಿಲ್ಲ ಅದನ್ನ ಮೆಸೇಜ್ ಮಾಡಿ. ಎಸ್, ನೆಕ್ಸ್ಟ್ ಕ್ವಶನ್ ತಗೋಣ. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಕಾರ್ನರ್ ಪಾಯಿಂಟ್ ಆನ್ ದ ಫೀಸಿಬಲ್ ರೀಸನ್. ಇಲ್ಲಿಷ್ಟು ಕಾರ್ನರ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಒಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ, ಬಿ ದ ಆಪ್ಟಿಮಲ್ ಫಂಕ್ಷನ್ ಅಂತ ಹೇಳ್ತಾರೆ, ಮಿನಿಮಮ್ ವ್ಯಾಲ್ಯೂ ಕೇಳಿದ್ದಾರೆ ಸ್ಟೂಡೆಂಟ್ಸ್ ಈ ಸತಿ. ಓಕೆ, 0,5 1 2 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ 3 ಪಾಯಿಂಟ್ಸ್ ಅಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ ಇಲ್ಲಿ ಅಂತ ನೀವು ಚೆಕ್ ಮಾಡಬೇಕು. ಓಕೆ, ಯಾವ ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಅವ್ರು ಏನ್ ಹೇಳ್ತಾರೆ ನೋಡಿ, ಕಾರ್ನರ್ ಪಾಯಿಂಟ್ಸ್ ಆನ್ ದ ಫೀಸಿಬಲ್ ರೀಸನ್ ಅಂತ ಹೇಳಿ. ಈ 0, ಹಾಕಿದ್ರೆ 0 ಬಂದೇ ಬರುತ್ತೆ, ಬಟ್ ಅಲ್ಲಿ ಕೊಟ್ಟೇ ಇಲ್ಲ ಪಾಯಿಂಟ್ಸ್ ಅವರು. ಅಂದ್ರೆ ಇದನ್ನ ತಗೊಳ್ಳಿಕ್ಕೆ ಹೋಗ್ಲೇಬಾರ್ದು ಯಾವುದೇ ಕಾರಣಕ್ಕೂ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ಉಳಿದಿರೋದು ಈ 3 ಪಾಯಿಂಟ್ಸ್ ಅಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಸೊ ಇದು 0 ಹಾಕ್ತೀರಾ, 0 ಅಂದ್ರೆ 5 × 6 ಮಾಡ್ತೀರಾ, ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 30, ಇಲ್ಲೊಂದು 2 0 3000 ಆಗುತ್ತೆ. ಅಗೇನ್ ಈ ವ್ಯಾಲ್ಯೂನ ಇಲ್ಲಿ ಫಿಲಪ್ ಮಾಡಿ, ಅಗೇನ್ ಈ ವ್ಯಾಲ್ಯೂನ ಇಲ್ಲಿ ಫಿಲಪ್ ಮಾಡಿ, ಇದು ಎಷ್ಟಾಗುತ್ತೆ 2500 ಆಗುತ್ತೆ. ಇದನ್ನ ಫಿಲಪ್ ಮಾಡಿ, ಇದರ ಆನ್ಸರ್ ಎಷ್ಟು ಬರುತ್ತೆ 0 ಆಯ್ತಾ. ಇದು 5 × 5 ಅಂದ್ರೆ 25, 2500 ಆಗುತ್ತೆ. ಇದು ಇಲ್ಲ 5 ಇದೆಯಲ್ವಾ, ಸಾರಿ 60 ಅಂತ ನಾನು ಮಾಡಿದ್ದೆ. ಇದು ಕರೆಕ್ಟ್ ಇದೆ. ಇದು 5 × 5 25 ಕರೆಕ್ಟ್ ಇದೆ. ಮಾಡಿ ಫ್ರೆಂಡ್ಸ್, ಅಗೇನ್ ಇದೊಂದು 4 3 ಒಂದು ಫಿಲಪ್ ಮಾಡಿ, ಎಷ್ಟಾಗುತ್ತೆ ನೋಡಿ ಫಾಸ್ಟ್ ಆಗಿ. ಫಸ್ಟ್ ಎಕ್ಸ್ ವ್ಯಾಲ್ಯೂನ 4 ಅಂತ ಫಿಲಪ್ ಮಾಡಿ, ಅಗೇನ್ ವೈ ವ್ಯಾಲ್ಯೂನ 3 ಅಂತ ಫಿಲಪ್ ಮಾಡಿ, ಎಷ್ಟು ಬರುತ್ತೆ ಅಂತ ನೋಡಿ. ಕಮಾನ್ ಫಾಸ್ಟ್. ಫಸ್ಟ್ 4 ಫಿಲಪ್ ಮಾಡ್ತೀರಾ, 4 × 2 ಅಂತಂದ್ರೆ ಎಷ್ಟಾಗುತ್ತೆ 800 ಆಯ್ತಾ. ಪ್ಲಸ್ ಅಗೇನ್ 3 × 5 ಮಾಡ್ತೀರಾ 15 ಆಗುತ್ತೆ. 1500 ಪ್ಲಸ್ 800ನ ಆ್ಯಡ್ ಮಾಡಿ, ಎಷ್ಟು ಬರುತ್ತೆ ನೋಡಿ. ಐ ಥಿಂಕ್ ಮ್ಯಾಕ್ಸಿಮಮ್ ಬರೋದಲ್ವಾ ಇದು ಕೂಡ. ಎಷ್ಟಾಯ್ತು ನೋಡಿ 23 ಆಗುತ್ತಲ್ವಾ. ಇದು ಎಷ್ಟು 2300 ಆಯಿತು. ಇದು 2300 ಆಗಿದೆ, ಇದು 3000 ಆಗಿದೆ, ಇದು 2500. ಅಂದರೆ ಮಿನಿಮಮ್ ವ್ಯಾಲ್ಯೂ ಆಗೋದು ಬಿ ಪಾಯಿಂಟ್. ಬಿ ಪಾಯಿಂಟ್ ಈಸ್ ದ ರೈಟ್ ಆನ್ಸರ್, 2300. ಎಸ್ ಫ್ರೆಂಡ್ಸ್, ವೆರಿ ಗುಡ್. ಆತಿಯಾ ಭಾನು ಮೆಸೇಜ್ ಮಾಡಿದ್ದಾರೆ, 100% ಕರೆಕ್ಟ್, 2300. ಸಂಜನಾ, ವೆರಿ ಗುಡ್, ಕರೆಕ್ಟ್. ಸೊ ಹಾಗಾಗಿ ಆಪ್ಷನ್ ಯಾವುದು ಕರೆಕ್ಟ್ ಆಯಿತು ಇಲ್ಲಿ, ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಯಿತು. ಸೊ ಬೈ ಚಾನ್ಸ್ 0,0ಗೆ ಮಾರ್ಕ್ ಮಾಡಿಬಿಡಿ. ಸರ್ 0,0 ತಗೊಂಡಾಗ 0ನೇ ಬರುತ್ತಲ್ಲ ಅಂತ, ಆ ಥರ ಇರೋದಿಲ್ಲ. 0,0 ತಗೊಂಡಾಗ ಅಲ್ಲಿ ಪಾಯಿಂಟ್ಸೇ ಕೊಟ್ಟಿಲ್ಲ. ಸೊ ಇದು ಫಿಸಿಬಲ್ ರೀಸನ್ ಅಲ್ಲಿರುವಂಥ ಕಾರ್ನರ್ ಪಾಯಿಂಟ್ಸ್ ಅಂತ ನಾವು ಹೇಗೆ ಡಿಸೈಡ್ ಮಾಡೋದು, ಕೊಟ್ಟಿರೋದೇ 3 ಪಾಯಿಂಟ್ಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫಿಸಿಬಲ್ ರೀಸನ್ ಡಿಟರ್ಮೈನ್ಡ್ ಬೈ ದ ಸಿಸ್ಟಮ್ ಅಂತ ಇಲ್ಲಿ ಅಗೇನ್ 3 ಕಾರ್ನರ್ ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರೆ, ಒಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ. ಇವಾಗಲೇ ನಾವು ಸಾಲ್ವ್ ಮಾಡಿದೀವಲ್ಲ ಅದೇ ತರನಾಗಿದೆ ಇದು ಕೂಡ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮಿನಿಮಮ್ ಪಾಯಿಂಟ್ ಅಂತ ಹೇಳ್ತಾರೆ. ಮಿನಿಮಮ್ದು 2 ಪಾಯಿಂಟ್ಸ್ಗಳು ಬಂದಿದ್ದಾವೆ ಅಂತ. ಓಕೆ, ಅಂದ್ರೆ ಇವೆರಡು ವ್ಯಾಲ್ಯೂಸ್ ಈಕ್ವಲ್ ಆಗುತ್ತೆ. ಅಗೇನ್ ನೀವು ಚೆಕ್ ಮಾಡಿ ಆನ್ಸರ್ ಮಾಡಬೇಕು. ಓಕೆ, ಇದು ಯಾವ ಟೈಪ್ ಇತ್ತಪ್ಪ ಅಂದ್ರೆ ನಾನು ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ. ಎಸ್, ಇಲ್ಲಿ ಇದೆಯಲ್ಲ, ಇದು ಮ್ಯಾಕ್ಸಿಮಮ್ದು ಈಕ್ವಲ್ ಮಾಡ್ಕೊಂಡಿದೆ, Z1 = Z2. ಇಲ್ಲಿ ಕೂಡ ಮಿನಿಮಮ್ದು ಈಕ್ವಲ್ ಇದೆ ಅಂತ ತಗೋಬೇಕಾಗಿರೋದು. ಓಕೆ, ಇದನ್ನ ಟ್ರೈ ಮಾಡಿ ಹೇಳಿ ಸ್ಟೂಡೆಂಟ್ಸ್. ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ. ಈ ಸತಿ ಎಷ್ಟು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ಬಿಡಿ, ಎ ಆರ್ ಬಿ ಆರ್ ಸಿ ಅಂತ. ಆನ್ ಫಾಸ್ಟ್. ಎಸ್, ಸೇಮ್ ಅಂತ ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ. ವೆರಿ ಗುಡ್, ಕಾನ್ಫಿಡೆಂಟ್ ಫಾಸ್ಟ್. ಎಸ್, ಬಿ ಆಪ್ಷನ್ ಅಂತ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದೀರಾ ಅಂದರೆ, ಸೊ ಚೆಕ್ ಮಾಡೋಣ ಬಿನೇ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ.
ಇವಾಗ ಅಗೇನ್ ನಾನು ಇಲ್ಲಿ ಡೈರೆಕ್ಟ್ ಆಗಿ ತಗೋತಾ ಇದೀನಿ z1 is equals to z2 ಇದು z1.2 ಇವಾಗ ಆಬ್ಜೆಕ್ಟಿವ್ ಫಂಕ್ಷನ್ ಅಲ್ಲಿ ಹಾಕ್ತೀರಾ ನೆನ್ಪಿಟ್ಕೊಳ್ಳಿ ಇದು x y ಅಂದ್ರೆ p ಮೌಲ್ಯಗೆ ಆಸ್ ಇಟ್ ಇಸ್ ಬರೀತೀರಾ x ಇದ್ದಲ್ಲಿ 3 ಹಾಕ್ತೀರಾ ಅಂದ್ರೆ ಏನಾಯ್ತು 3p ಆಯ್ತು 0 ಆಗಿಬಿಡುತ್ತೆ y ವ್ಯಾಲ್ಯೂ ಬಿಟ್ಬಿಡಿ is equals to z2 ಪಾಯಿಂಟ್ ಏನಿದೆ 1 ಸೆಕೆಂಡ್ ಓಕೆ ಸೊ ಇದು 1,1 ಇದೆ ಅಂದ್ರೆ ಏನಾಗುತ್ತೆ ಇಲ್ಲಿ p x into 1 ಅಂದ್ರೆ 1 ಆಗುತ್ತೆ p plus q ಆಗುತ್ತೆ ಇವಾಗ ಈ p ನ ಈ ಕಡೆ ತಗೊಂಡ್ಬನ್ನಿ ಅಂದ್ರೆ 3p minus p ಆಗುತ್ತೆ is equals to q ಆಯ್ತು 3p minus p ಅಂತಂದ್ರೆ 2p ಆಯ್ತು 2p is equals to q ಈ ತರ ಆನ್ಸರ್ ಎಲ್ಲಾದ್ರೂ ಕೊಟ್ಟಿದಾರ ಅಂತ ಅಬ್ಸರ್ವ್ ಮಾಡಿ ಇಲ್ಲೇನಿದೆ p is equals to ಬೈ ಚಾನ್ಸ್ ಏನಾಗ್ಬಿಡುತ್ತೆ ನೋಡಿ ಕ್ಯಾಲ್ಕುಲೇಷನ್ ಮಾಡಿರ್ತೀರಾ ಓಕೆ ಇದನ್ನ 2 ಎಲ್ಲಿದೆ ಅಂತಾನೆ ನೋಡಲ್ಲ ಓಕೆ ಫಸ್ಟ್ ಆನ್ಸರ್ ಕರೆಕ್ಟ್ ಇದೆ ಅಂತ a ಅಂತ ಬರ್ಬಿಡ್ತೀರಾ ಇದು ರಾಂಗ್ ಇದೆ ಇಲ್ಲಿ p is equals to 2q ಇದೆ ರಾಂಗ್ ಆಗುತ್ತೆ ಕರೆಕ್ಟಾ ಇಲ್ಲೇನಿದೆ ನೋಡಿ 3 ಅಂತ ಇದು ಟೋಟಲಿ ರಾಂಗ್ ಇದು ಕೂಡ ಟೋಟಲಿ ರಾಂಗ್ ಇದೆ ಸೊ ಈ 2 ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡೆ ಅಂದ್ರೆ ಏನಾಗ್ಬಿಡುತ್ತೆ ಇದು p is equals to q by 2 ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಎಷ್ಟು ಈಸಿಯೆಸ್ಟ್ ಕ್ವಶನ್ ಇದೆ ಯಾವುದೇ ಡಿಫರೆನ್ಸ್ ಇಲ್ಲ ಡಿಫಿಕಲ್ಟಿ ಇಲ್ಲ ಆರಾಮಾಗಿ ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಮಾಡಬೇಕು ಸ್ಟೂಡೆಂಟ್ಸ್ ಓಕೆ ಎಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ ಓಕೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ ನೋಡಿ ಓಕೆ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ ಇನ್ LPP if the objective function z is equals to ax plus b has a maximum value is 75 on the two corner points of the feasible region then the value of every points on the segment joining these 2 points is ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವಾಗ 75 ಬಂದಿದೆ 2 ಪಾಯಿಂಟ್ಸ್ ಅಲ್ಲಿ ಅಂದ್ರೆ ಆ ಲೈನ್ ಮೇಲೆ ಬರುವಂತ ಎಲ್ಲಾ ಪಾಯಿಂಟ್ಸ್ ಗಳು ಏನಾಗಿರುತ್ತೆ ಅಗೇನ್ 75 ನೇ ಆಗಿರುತ್ತೆ ಸ್ಟೂಡೆಂಟ್ಸ್ ಓಕೆ ಸೊ 175 ಮತ್ತೆ ಇನ್ನೊಂದು ಬೇರೆ ಬರಲ್ಲ ಎಲ್ಲಾನು 75 ನೇ ಆಗಿರುತ್ತೆ ಸೊ ಇಷ್ಟೇ ಇದು ಡೈರೆಕ್ಟ್ ಆಗಿ ತಿಳ್ಕೊಬೇಕಾಗಿರೋದು ಓಕೆ ನೆಕ್ಸ್ಟ್ ಇದು ಕೂಡ ಮತ್ತೆ ಅದೇ ರಿಪೀಟ್ ಕ್ವಶನ್ ಬಂದಿದೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಇಲ್ಲಿ ಅಗೇನ್ ಇಲ್ಲಿ ಏನಿದೆ ಒಂದು ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಚೆಕ್ ಮಾಡಬೇಕು ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಸೇಮ್ ಸಿಚುವೇಶನ್ ಇದೆ ಸ್ಟೂಡೆಂಟ್ಸ್ ಸ್ವಲ್ಪ ಇದನ್ನ ಚೆಕ್ ಮಾಡಿ ಇದನ್ನ ಆನ್ಸರ್ ಮಾಡ್ತೀರಾ ಅಂತ ನೀವು ಅನ್ಕೋತೀನಿ ಫಾಸ್ಟ್ ಆಗಿ ಆನ್ಸರ್ ಮಾಡಿ ಈಸಿ ಇದೆ ಕ್ವಶನ್ ಆಲ್ರೆಡಿ ನಾನು ಇವಾಗ ಹೇಳಿದೆ ಇದೇ ತರನಾಗಿ ಕ್ವಶನ್ ಬರುತ್ತೆ ಮತ್ತೆ ಬೇರೆ ಬರಲ್ಲ ಇವೆಲ್ಲ ಕ್ವಶನ್ಸು ಬೇರೆ ಬೇರೆ ಪ್ರಿಪರೇಟರಿ ಅಂತಂದ್ರೆ ಇವಾಗ ಡಿಸ್ಟ್ರಿಕ್ಟ್ ವೈಸ್ ಪ್ರಿಪರೇಟರಿ ಆಗಿದೆಯಲ್ಲ ಆ ಎಲ್ಲ ಪ್ರಿಪರೇಟರಿಯಲ್ಲಿ ನಡೆದಿರುವಂಥ ಕ್ವಶನ್ಸ್ನ ತೆಗೆದು ನಾನು ಇವಾಗ ಡಿಸ್ಕಷನ್ ಮಾಡ್ತಾ ಇರೋದು ಓಕೆ ಹಾಗೆ ಕೆಲವೊಂದಿಷ್ಟು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದು ಈ ಒಂದು ಕ್ವಶನ್ಸ್ಗಳು ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಕ್ವಶನ್ ಪೇಪರ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಯಾಕಂದ್ರೆ ಸೀನಿಯರ್ ಲೆಕ್ಚರ್ಸ್ಗಳೇ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ ತೆಗೆದಿರ್ತಾರೆ ಆ ಸೀನಿಯರ್ ಲೆಕ್ಚರ್ಸೇ ನಿಮ್ಮ ಆನ್ಯುವಲ್ ಎಕ್ಸಾಮ್ದು ತೆಗೆಯೋರಿರ್ತಾರೆ ಸ್ಟೂಡೆಂಟ್ಸ್ ಸೊ ಭಾಳಷ್ಟು ರಿಲೇಟೆಡ್ ಆಗಿರುವಂಥ ಕ್ವಶನ್ಸೇ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಅದು ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ತೆಗೆದಿದೆ ಅಂದರೆ ಸೊ ಅದಕ್ಕೆ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರೇ ಇರುತ್ತೆ ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಓಕೆ ಪ್ರಿಪರೇಟರಿ ಕ್ವಶನ್ ಪೇಪರ್ಗೆ ಸ್ವಲ್ಪ ಜಾಸ್ತಿ ಕೊಡಿ ನಾ ಎಲ್ಲ ಪ್ರಿಪರೇಟರಿ ಕ್ವಶನ್ಸ್ ಅಂದರೆ ಎಲ್ಲ ಡಿಸ್ಟಿಕ್ದು ಪ್ರಿಪರೇಟರಿ ಕ್ವಶನ್ ಒಂದೇ PDF ಅಲ್ಲಿ ಹಾಕಿ ಹಾಕಿರುವಂಥ ಒಂದು PDF ಫೈಲ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಹೋಗಿ ತಗೊಳ್ಳಿ ASPN ಕ್ಲಾಸಸ್ ಅಂತ ಇದೆ ನೋಡಿ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ ASPN ಕ್ಲಾಸಸ್ ಅಂತ ASPN ಅಂತ ಹಾಕಿ ಕ್ಲಾಸಸ್ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಅಲ್ಲಿ ಹೋಗಿ ಸ್ವಲ್ಪ ನೀವು ಅಲ್ಲಿ ಸರ್ಚ್ ಮಾಡಬೇಕಾಗತ್ತೆ ಸರ್ಚಲ್ಲಿ ಕೊಡಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನು ಪ್ರಾಕ್ಟೀಸ್ ಮಾಡಿ ರ್ಯಾಂಡಮ್ ಆಗಿ ಕ್ವಶನ್ ಪೇಪರ್ ತೊಗೊಳ್ಳೋದು ಸಾಲ್ವ್ ಮಾಡೋದು ಈ ಥರ ಮಾಡಿ ಎಸ್ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆಪ್ಷನ್ ಬಿಗೆ ಮಾರ್ಕ್ ಮಾಡಿದ್ದೀರಾ ಸೊ ನೋಡೋಣ ಯಾವುದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಸೊ ಇಲ್ಲಿ ಏನು ಕೇಳಿದ್ದಾರೆ ಫಸ್ಟ್ ಪಾಯಿಂಟು ಮ್ಯಾಕ್ಸಿಮಮ್ ಕೇಳಿದ್ದಾರೆ 4,4 ಹಾಕ್ತೀರಾ ಎಷ್ಟು ಬರುತ್ತೆ ನೋಡಿ ಫಸ್ಟ್ ಇಲ್ಲಿನೂ ಸ್ಯಾಟಿಸ್ಫೈ ಆಗಬೇಕು 4 + 4 ಅಂದರೆ 8 ಆಗುತ್ತೆ 8 ಆಗುತ್ತೆ 8 ಈಸ್ ಲೇಟರ್ ದ್ಯಾನ್ ರಾಂಗ್ ಆಯಿತು ಇದು ನಮಗೆ ಯೂಸ್ ಆಗಲ್ಲ ಯಾಕಂದರೆ 4 + 4 ಆ್ಯಡ್ ಮಾಡಿದಾಗ 8 ಬರುತ್ತೆ 8 ಈಸ್ ನಾಟ್ ಗ್ರೇಟರ್ ದ್ಯಾನ್ 4 ನೆಕ್ಸ್ಟ್ ಇದು ತೊಗೊತೀರಾ 4 + 5 ಹಾಕ್ತೀರಾ ಎರಡೂ ಸ್ಯಾಟಿಸ್ಫೈ ಆಗಬೇಕು ಇಲ್ಲಿ ಆಗಬೇಕು ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರಬೇಕು ಆಬ್ಜೆಕ್ಟಲ್ಲಿ 4 + 5 ಮಾಡಿದ್ರೆ 9 ಬರುತ್ತೆ ಅಗೇನ್ ಇದು ಕೂಡ ಎಕ್ಸಿಸ್ಟ್ ಆಗಲ್ಲ 3 + 4 ಮಾಡಿದ್ರೆ 7 ಬರುತ್ತೆ ಇದು ಕೂಡ ಮಾಡಲ್ಲ ಉಳಿತು ಯಾವುದು ಇದೆ 100% ಇದೇ ಕರೆಕ್ಟ್ ಆಗಿರುತ್ತೆ 4 + 0 ಹಾಕಿ ಎಷ್ಟು ಬರುತ್ತೆ 4 ಬರುತ್ತೆ 4 ಈಸ್ ಈಕ್ವಲ್ಸ್ ಟು 4 ಇದೆ ಅಗೇನ್ ಇಲ್ಲಿ 4 × 3 ಅಂದರೆ 12 ಅಗೇನ್ ಇದೆ ನಿಮ್ಮದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರುತ್ತೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ 9 ಅಗೇನ್ ಇಲ್ಲಿ ಏನಿದೆ ದ ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅಗೇನ್ ಇವಾಗಲೇ ಸಾಲ್ವ್ ಮಾಡಿದೆಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ತಾರೆ ಇವೆರಡು ಪಾಯಿಂಟ್ನ ತೊಗೊಂಡು ಮಾಡಬೇಕು ಇದನ್ನು ನೀವೇ ಟ್ರೈ ಮಾಡಿ ನನ್ನ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಇವಾಗಲೇ ನಾವು 2-3 ಕ್ವಶನ್ ಸಾಲ್ವ್ ಮಾಡಿದ್ವಿ ಸೇಮ್ ಟೈಪ್ ಕ್ವಶನ್ ಇದೆ ಸ್ವಲ್ಪ ಇದರದ ಆನ್ಸರ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ ಕನ್ಸ್ಟೆಂಟ್ಸ್ನ ಕೊಟ್ಟಿದ್ದಾರೆ
ಅಗೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕೇಳ್ತಾರೆ, ಆಬ್ಜೆಕ್ಟಿವ್ ಫಂಕ್ಷನ್ ಇದು. ಓಕೆ, ಏನು ಕೊಟ್ಟಿಲ್ಲ ಅಂದರೆ ಆಬ್ಜೆಕ್ಟಿವ್ ಫಂಕ್ಷನ್ ಯಾವ ಒಂದು ಪಾಯಿಂಟಲ್ಲಿ ಆಬ್ಜೆಕ್ಟಿವ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. 0 ಹಾಕಿದರೆ ಯಾವಾಗಲೂ ಸಿಗಲ್ಲ. ಓಕೆ, 1/2 ಹಾಕ್ತೀರಾ, 1/2 ಪ್ಲಸ್ 1/2 ಅಗೇನ್ ಇಲ್ಲಿ ಎಷ್ಟಾಗುತ್ತೆ 1 ಆಗುತ್ತೆ. 1 ಇಸ್ ಲೆಸ್ ಗ್ರೇಟರ್ ದನ್, ಓಕೆ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಇಲ್ಲಿ ನೀವು ಫಿಲಪ್ ಮಾಡ್ತೀರಾ, 1/2 ಹಾಕಿ ಅಂದರೆ ಇಲ್ಲಿ ಎಷ್ಟಾಗುತ್ತೆ, ಇದು 3/2 ಆಗುತ್ತೆ. ಪ್ಲಸ್ 2 ಕ್ಯಾನ್ಸಲ್ ಆಗಿ ಇಲ್ಲಿ ಎಷ್ಟು ಉಳಿಯಿತು, 1 ಉಳಿತು. ಎಲ್ ಸಿ ಎಮ್ ತೊಗೊತೀರಾ, 2 ಆಗುತ್ತೆ. 2 + 3 ಅಂದರೆ 5/2 ಆಯಿತು. ಕರೆಕ್ಟಾ? ಸೊ 5/2 ಅಂದರೆ ಎಷ್ಟಾಗುತ್ತೆ, ನಿಯರ್ಲಿ 2.5 ಆಗುತ್ತೆ. ಓಕೆ, 2.5 ಅಲ್ಲ. ಎಸ್. ನೆಕ್ಸ್ಟ್ 0,2 ಹಾಕ್ತೀರಾ. 0,2 ಹಾಕಿದರೆ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತಾ? ಎಸ್, ಇಲ್ಲಿ ಓಕೆ ಇದೆ. ಇಲ್ಲಿ ಹಾಕ್ತೀರಾ 0.2 ಅಂದರೆ 2 × 2 ಎಷ್ಟು ಆಗಿಬಿಡುತ್ತೆ, 4 ಆಗುತ್ತೆ. ಅಂದರೆ z = ಇಲ್ಲಿ ಸಿಕ್ತು 4, ಇಲ್ಲಿ ಸಿಕ್ಕಿದೆ 2.5. ನೆಕ್ಸ್ಟ್ ಇದು ಪಾಯಿಂಟ್ ಹಾಕ್ತೀರಾ, 2 ಹಾಕಿದರೆ ಎಷ್ಟಾಗುತ್ತೆ, 2 × 3 ಅಂದರೆ 6 ಆಯಿತು. ಇಲ್ಲಿ 6 ಬರುತ್ತೆ. ಯಾವುದು ಮ್ಯಾಕ್ಸಿಮಮ್ ಆಯ್ತು ಇಲ್ಲಿ ನಮಗೆ, ಲಾಸ್ಟ್ ಪಾಯಿಂಟ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈಸಿ ಇದೆ ಅಲ್ವಾ ಫ್ರೆಂಡ್ಸ್ ಇದು? ಓಕೆ, ಸೊ ಇದು ಬಿಟ್ಟು ಬೇರೆ ಏನಿಲ್ಲ ಅದರಲ್ಲಿ ಅಂತ ಇಂಪಾರ್ಟೆಂಟ್ ರಿಸಲ್ಟ್ಸು ಡಿಸ್ಕಷನ್ ಮಾಡುವಂಥದ್ದು. ರೀಸನ್ಸ್ಗಳನ್ನು ಗೊತ್ತಿರಬೇಕು, ಕಾರ್ನರ್ ಪಾಯಿಂಟ್ಸ್ ಗೊತ್ತಿರಬೇಕು, ಆಪ್ಟಿಮಲ್ ಸೊಲ್ಯೂಷನ್ ಗೊತ್ತಿರಬೇಕು. ಅಷ್ಟಿದ್ರೆ ಸಾಕು. ಕ್ವಶನ್ ಕೂಡ ಭಾಳ ಸಿಂಪಲ್ ಆಗಿರುತ್ತೆ. ಓಕೆನಾ? ಸೊ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ನೋಡಿ, ಫಸ್ಟ್ ಕ್ವಶನ್ ಬಂದಿದೆ, ಆನ್ಸರ್ ಮಾಡಿ ಫ್ರೆಂಡ್ಸ್. ಕಮಾನ್, ಎಲ್ಲರೂ ಸಾಲ್ವ್ ಮಾಡಿ ಫಾಸ್ಟಾಗಿ. ಕಮಾನ್ ಫಾಸ್ಟ್. ಭಾಳ ಸಿಂಪಲ್ ಇದೆ ನೋಡಿ ಕ್ವಶನ್ನು. ಏನಿದೆ, ಅ ಮ್ಯಾಕ್ಸಿಮಮ್ z = ಕೊಟ್ಟಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಎಷ್ಟಿದಾವೆ ನೋಡಿ ಕನ್ಸ್ಟೆಂಟ್ಸು, 1 2 3 ಇದಂತೂ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್. ಇದಂತೂ ಎಲ್ರಿಗೂ ನಿಮ್ಗೆ ಗೊತ್ತಿರುತ್ತೆ, ಎಕ್ಸ್ ವೈ ವ್ಯಾಲ್ಯೂ ಪಾಸಿಟಿವ್ ತೊಗೋಬೇಕು ಅಂತ. ಬಟ್ ಇದು 3 ರಿಸಲ್ಟ್ನ ತೊಗೊಂಡು ನಾವೇನು ಮಾಡಬೇಕು, ಮ್ಯಾಕ್ಸಿಮಮ್ ಸೊಲ್ಯೂಷನ್ನ ಫೈಂಡ್ ಮಾಡಬೇಕು ಅಂತ ಹೇಳ್ತಾರೆ. ಇವಾಗ ಆಲ್ರೆಡಿ ಆಪ್ಷನ್ಸ್ ಕೊಟ್ಟಿದ್ದಾರಲ್ಲ, ಆಪ್ಷನ್ಸ್ ಥ್ರೂನೇ ಹೋದರೆ ನಮಗೆ ಆನ್ಸರ್ ಸಿಗ್ಬಿಡುತ್ತೆ ನೋಡಿ ಸ್ಟೂಡೆಂಟ್ಸ್. ಫಾಸ್ಟಾಗಿ ಕಮಾನ್ ಸಾಲ್ವ್ ಮಾಡಿ. ಕಮಾನ್ ಫಾಸ್ಟ್. ಎಲ್ಲರೂ ಆಪ್ಷನ್ ಎ ಆರ್ ಬಿ ಆರ್ ಸಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಭಾಳ ಸಿಂಪಲ್ ಆಗಿದೆ ಈ ಕ್ವಶನ್ ಕೂಡ. ಎಸ್, ಆಪ್ಷನ್ ಸಿ. ಎಲ್ಲರೂ ಆನ್ಸರ್ ಮಾಡಿ. ಸಿಂಪಲ್ ಇದೆ, ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಓಕೆ, ಈಗ ಕೊಟ್ಟಿರೋಲ್ಲಿ ಆಪ್ಷನಲ್ಲಿ ಯಾವ್ದು ದೊಡ್ಡದಿದೆ ಅಂತಲ್ಲ ಮಾಡಬೇಕಾಗಿರೋದು, ನೀವು ತಗೊಂಡು ಅಂತ ಆನ್ಸರ್ ಏನಾಗಬೇಕು, ಕಂಡೀಷನ್ ಇಲ್ಲಿದೆ ಅಲ್ಲ, ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಆಗ ಮಾತ್ರ ನೀವೇನಂತ ಹೇಳಿದ್ರೆ ಅದನ್ನ ಕರೆಕ್ಟ್ ಆಗಿದೆ ಅಂತ ಹೇಳಕ್ಕೆ ಬರುತ್ತೆ. ಬಿ ಆಪ್ಷನ್, ಸಿ ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಕಮಾನ್ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ. ಬಿ, ಅಭಿಲಾಷಾ ಬಿ ಅಂತ ಹೇಳ್ತಾ ಇದ್ದಾರೆ. ಕಮಾನ್, ವೆರಿ ಗುಡ್. ಬಿ, ದೀಪಕ್ ಬಿ, ಶ್ರೀಶಾ ಬಿ. ಓಕೆ, ಸೊ ಯಾವ್ದಾರು ಚೆಕ್ ಮಾಡ್ಬೇಕಂದ್ರೆ ಇವಾಗ ಕೊಟ್ಟಿರೋ ಆಪ್ಷನಲ್ಲಿ ಯಾವ್ದು ದೊಡ್ಡದಿದೆ, 62 ಇದೆ. ಓಕೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ, 4,0. ಓಕೆ, ಇವಾಗ ಇದರಲ್ಲಿ ಹಾಕಿ ನೋಡಿ ಎಷ್ಟಾಗುತ್ತೆ, z ವ್ಯಾಲ್ಯೂ ಮ್ಯಾಕ್ಸಿಮಮ್ ಬರುತ್ತಾ, 62 ಬರುತ್ತಾ ನೋಡಿ. ಏನಾಗುತ್ತೆ, 11 × ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 4 ಇದೆ. ಪ್ಲಸ್ 8 × 0 ಅಂದರೆ 0 ಆಯಿತು. ಸೊ 4 × 11 ಅಂತಂದರೆ 44 ಆಗುತ್ತೆ. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅವರು, 62 ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ರಾಂಗ್ ಆಯ್ತಾ ಸ್ಟೇಟ್ಮೆಂಟು? ಓಕೆ, ನೆಕ್ಸ್ಟ್ ಹೈಯೆಸ್ಟ್ ಯಾವುದಿದೆ, 60 ಇದೆ. ಸೊ ಇದನ್ನು ತೊಗೋಬೇಕು. ಓಕೆ, ಇದನ್ನು ಹಾಕಿ ನೋಡಿ, ಫಿಲಪ್ ಮಾಡಿ, ಎಷ್ಟು ಬರುತ್ತೆ ನೋಡಿ. ಇದೇ ಇಕ್ವೇಷನಲ್ಲಿ ಆಬ್ಜೆಕ್ಟಿವ್ ಫಂಕ್ಷನಲ್ಲಿ ಮೊದಲು ಸ್ಯಾಟಿಸ್ಫೈ ಆಗುತ್ತೆಲ್ಲ ನೋಡಬೇಕು, ಅಷ್ಟು 60 ಆನ್ಸರ್ ಬರುತ್ತೋ ಇಲ್ಲೋ ಅಂತ. ಓಕೆ, ಸೊ 4 ಇದೆ. ಸೊ ಎಕ್ಸ್ ವ್ಯಾಲ್ಯೂ 4 × 11 ಅಂದರೆ 44 ಆಗುತ್ತಾ ಇದು. ಓಕೆ, ಪ್ಲಸ್ 8 × 2 ಮಾಡಿ 16 ಆಗುತ್ತೆ. 16 ಪ್ಲಸ್ 44 ಅಂದರೆ 60 ಆಗುತ್ತೆ. ಕರೆಕ್ಟ್ ಇದೆ. ಓಕೆ, ಇಷ್ಟೇ ಆದರೆ ಆಗಲ್ಲ. ಈ ಕಂಡೀಷನ್ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಇವು 3 ಕನ್ಸ್ಟೆಂಟ್ಸಲ್ಲಿ ಸ್ಯಾಟಿಸ್ಫೈ ಆಗಬೇಕು. ಎಕ್ಸ್ ವ್ಯಾಲ್ಯೂ ಏನಿದೆ ನೋಡಿ, 4 ಇದೆ. ಓಕೆ, 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 4. ಓಕೆ, ಸ್ಯಾಟಿಸ್ಫೈ ಮಾಡ್ತಾ ಇದೆ. ವೈ ವ್ಯಾಲ್ಯೂ ಎಷ್ಟಿದೆ, 2 ಇದೆ. ಸೊ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 6. ಎಸ್, ಇದು ಕರೆಕ್ಟ್ ಆಗ್ತಾ ಇದೆ ಅಲ್ವಾ. 2 6ಗಿಂತಲೂ ಸಣ್ಣದಿದೆ. ಅದಾದಮೇಲೆ ಎಕ್ಸ್ ಪ್ಲಸ್ ವೈ ಆ್ಯಡ್ ಮಾಡಿದ ಮೇಲೆ 6 ಬರಬೇಕಿಲ್ಲ, ಅದಕ್ಕಿಂತಲೂ ಕಡಿಮೆ ಬರಬೇಕಂತಿದ್ದಾರೆ. 4 + 2 ಮಾಡಿ ಆ್ಯಡ್ ಮಾಡಿದರೆ 6 ಬರುತ್ತೆ. ಎಸ್, 6 ಈಸ್ ಆಲ್ಸೋ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 6. ಓಕೆ, ಈ 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಇನ್ಕ್ಲೂಡಿಂಗ್ ಆಬ್ಜೆಕ್ಟಿವ್ ಫಂಕ್ಷನ್. ಅಂದರೆ ಇದೇ ನಿಮ್ಮದು 100% ರೈಟ್ ಆನ್ಸರ್ ಆಗಿರುತ್ತೆ ನೋಡಿ. ಓಕೆ, ಈ ಥರ ನಾವು ಚೆಕ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಅದರಲ್ಲಿ ದೊಡ್ಡದು ಯಾವ್ದು ಇರುತ್ತೆ ಅದನ್ನ ಮಾರ್ಕ್ ಮಾಡಲಿಲ್ಲ, ಎಲ್ಲ ಕಂಡೀಷನಲ್ಲಿ ಸ್ಯಾಟಿಸ್ಫೈ ಆಗಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಫಾಸ್ಟ್. ನೆಕ್ಸ್ಟ್ ಕ್ವಶನ್.
ಸೊ ಇದು ಕೂಡ ಅದೇ ಥರನಾಗಿದೆ, ಒಂದು ಸಿಂಪಲ್ ಕ್ವಶನ್. ಮ್ಯಾಕ್ಸಿಮೈಸ್ z ಇಸ್ ಈಕ್ವಲ್ಸ್ ಟು 3x + 5 ಇದೆ. ಸೊ ಸಬ್ಜೆಕ್ಟ್ ಕೂಡ ಕೊಟ್ಟಿದ್ದಾರೆ, ಎಷ್ಟಿದೆ ನೋಡಿ ಕನ್ಸ್ಟೆಂಟ್ಸು 1 2 3, ಇಲ್ಲಿ ಕೂಡ 3 ಇದೆ. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಮಾರ್ಕ್ ಮಾಡಿ ಈ ಸತಿ, ಯಾರು ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಮ್ ಆನ್ ಫಾಸ್ಟ್, ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಕಮ್ ಆನ್ ಫ್ರೆಂಡ್ ಫಾಸ್ಟ್. ಮೊದಲಿಗೆ ಹೈಯೆಸ್ಟ್ ವ್ಯಾಲ್ಯೂಯಿಂದ ಹೋಗಿ, ಅದು ಸ್ಯಾಟಿಸ್ಫೈ ಮಾಡುತ್ತಾ ಇಲ್ಲ ಚೆಕ್ ಮಾಡಿ. ಸೊ ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ ಅದೇ ರೈಟ್ ಆನ್ಸರ್ ಆಗಿರುತ್ತೆ. ಸ್ಯಾಟಿಸ್ಫೈ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಹೈಯೆಸ್ಟ್ ಹೋಗಿ. ಸಿ ಆಪ್ಷನ್ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಓಕೆ, ಕಮಾನ್ ಎಲ್ಲರೂ ಮೆಸೇಜ್ ಮಾಡಿ ಫಾಸ್ಟಾಗಿ. ವೆರಿ ಗುಡ್. ದೀಪಕ್, ಅಭಿಷೇಕ್, ಓಕೆ ಅಭಿಷೇಕ್ ಆಲ್ಸೋ ಮೆಸೇಜ್. ಸಿಂಧೆ, ಎಸ್. ಸಿ, ವೆರಿ ಗುಡ್. ಬಿ ಆಪ್ಷನ್ ಆಗುತ್ತಾ? ಬಾಬು ಗೌಡ, ಚೆಕ್ ಮಾಡಿ ನೋಡಿ, ಕರೆಕ್ಟಾಗಿ ಆನ್ಸರ್ ಮಾಡಿ ಫ್ರೆಂಡ್ಸ್, ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಿಲ್ಲ, ಈ 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಇವಾಗ ಎಷ್ಟಿದೆ, ಹೈಯೆಸ್ಟ್ ಎಷ್ಟಿದೆ 37 ಇದೆಯಲ್ಲ, ಇದನ್ನೇ ತೊಗೊಳ್ಳೋಣ. ಇವಾಗ ಇಲ್ಲಿ ಫಿಲಪ್ ಮಾಡಿ, 4 × 3 ಇದೆ, ಎಕ್ಸ್ ಜಾಗದಲ್ಲಿ 4 ಹಾಕ್ತೀರಾ, ಆಮೇಲೆ 5, ವೈ ಜಾಗದಲ್ಲಿ ಎಷ್ಟಿದೆ 5 ಇದೆ, ಸೊ 5 ಹಾಕಿ. 3 × 4 ಅಂದರೆ 12 ಆಗುತ್ತೆ, 5 × 5 ಅಂತಂದರೆ 25 ಆಯ್ತಾ. ಇದು 25 + 12 ಅಂದರೆ 37 ಬರ್ತಾ ಇದೆ. ಎಸ್, ಇಲ್ಲಿದೆ. ಅಂದರೆ ಇವಾಗ ಏನು ಮಾಡಬೇಕು, ಈ 2 ಪಾಯಿಂಟ್ಸ್ ಎಕ್ಸ್ ಮತ್ತು ವೈ ಇದರಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ನೋಡಬೇಕು. ಏನಾಗುತ್ತೆ, 4 ಎಕ್ಸ್ 4 ಇದೆ, ವೈ 5 ಇದೆ, 5 × 4 ಅಂದರೆ 20 ಆಯಿತು. ಸೊ ಇದು 24. ಓಕೆ, ಇದು ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಗೇನ್ ಈ ಇಕ್ವೇಷನಲ್ಲಿ ಹಾಕಿ, ಏನಿದೆ ಇಕ್ವೇಷನು 3x + y ≤ 21. ಎಕ್ಸ್ ಅಷ್ಟಿದೆ 12 ಆಯಿತು, ಇದು 5 = 21 ಅಂದರೆ ಎಷ್ಟಾಗುತ್ತೆ, ಇದು 17 ≤ 21 ಆಗುತ್ತಲ್ವಾ. ಓಕೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಆ್ಯಡ್ ಮಾಡಿದ್ರೆ 9 ಬರಬೇಕು. ಓಕೆ, ಬರ್ತಾ ಇದೆ. ಓಕೆ, 3 ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. 100% ಆಪ್ಷನ್ ಸಿನೇ ರೈಟ್ ಆನ್ಸರ್ ಆಗಿರುತ್ತೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ನೋಡಿ. ಥರ್ಡ್ ಒನ್ ಈ ಸತಿ 100% ರೈಟ್ ಬರಬೇಕು ಆನ್ಸರ್, ಎಲ್ಲರೂ ಆನ್ಸರ್ ರೈಟ್ ಬರಬೇಕು. ಕಮಾನ್, ಅಗೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಕೇಳಿದ್ದಾರೆ ಇಲ್ಲಿ ಕೂಡ, ಫಾಸ್ಟಾಗಿ ಸಾಲ್ವ್ ಮಾಡಿ. ಕಮಾನ್ ಫ್ರೆಂಡ್ ಫಾಸ್ಟ್, ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಈ ಸತಿ 100% ಆನ್ಸರ್ ರೈಟ್ ಬರಬೇಕು. ಕಮಾನ್ ಫ್ರೆಂಡ್ಸ್. ಆಪ್ಷನ್ ಡಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಎಸ್, ಆಪ್ಷನ್ ಡಿ ಇಸ್ 36 ಇದೆಯಲ್ಲ, ಸೊ 36 ಚೆಕ್ ಮಾಡಿ. 0 ಆ್ಯಂಡ್ 6 ಇದಂತೂ 0 ಆಗುತ್ತೆ. 6 × 6 36 ಬರ್ತಾ ಇದೆ. ಆಮೇಲೆ ಇಲ್ಲಿ ಹಾಕಿ ನೋಡಿ, 0 ಅಂದರೆ ಇದು 0 ಆಗುತ್ತೆ, ಇದು 2 × 12 ಆಯಿತು, 12 ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಇಲ್ಲಿ 0 + 6 ಅಂದರೆ 6 ಆಗುತ್ತೆ. 6 = 4. ಹೌದು, ಕರೆಕ್ಟ್ ಇದೆ. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾರೆ. 100% ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ಓಕೆ, ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 4. ಮ್ಯಾಕ್ಸಿಮೈಸ್ z = 7x + 11y ಅಂತಿದೆ. ಅಗೇನ್ ಇಲ್ಲಿ 3 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಇಲ್ಲಿ ಕೇರ್ಫುಲ್ ಆಗಿ ಚೆಕ್ ಮಾಡಿ ಮಾರ್ಕ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡಿ. ಹಾಗೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಫಾಸ್ಟ್. ಎಸ್, ಆಪ್ಷನ್ ಬಿ ಆಗ್ತಾ ಚೆಕ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಹೈಯೆಸ್ಟ್ ಎಷ್ಟಿದೆ ಅದನ್ನು ಮೊದಲೇ ತೊಗೊಳ್ಬೇಕು, ಚೆಕ್ ಮಾಡ್ತಾ ಹೋಗಬೇಕು. ಸೇಮ್ ಕ್ವಶನ್ ಇದೆ, ಮ್ಯಾಕ್ಸಿಮೈಸ್ ಕ್ವಶನ್ನು, ಕರೆಕ್ಟಾ? ಇಲ್ಲಿ ರೈಟ್ ಆಗುವಂಥ ಆಪ್ಷನ್ ಯಾವುದಾಗತ್ತಂದರೆ 59. ಇದನ್ನ ಚೆಕ್ ಮಾಡಿ ನೋಡಿ, ಇದರಲ್ಲಿ ಫಿಲಪ್ ಮಾಡಿ. 59 ಇದೆಯಲ್ಲ ಹೈಯೆಸ್ಟ್, ಇದರಲ್ಲಿ ಇದು ಬರುತ್ತೆ ಇಲ್ಲ ನೋಡಿ. 7 × x ವ್ಯಾಲ್ಯೂ ಎಷ್ಟಿದೆ, 9/2 ಇದೆ, ಪ್ಲಸ್ y ಎಷ್ಟಿದೆ 11 ಇದೆ, ಇಂಟು 5/2 ಇದೆ. ಕರೆಕ್ಟಾ? ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ, ಇದಂತೂ ಕ್ಯಾನ್ಸಲ್ ಆಗಲ್ಲ. ಅಂದರೆ 7 × ಇದನ್ನು ಸಿಂಪ್ಲಿಫೈ ಮಾಡಿ, 7 × 9 ಎಷ್ಟಾಗುತ್ತೆ. ಅಗೇನ್ ಈ ಕಡೆ 11 × 5 ಮಲ್ಟಿಪ್ಲೈ ಮಾಡಿ,
63 ಡಿವೈಡ್ ಬೈ 2 ಪ್ಲಸ್ 55 ಡಿವೈಡ್ ಬೈ 2 2 ಎಲ್ ಸಿ ಎಮ್ ಆಗುತ್ತೆ. ಅಗೇನ್ ಇವೆರಡು ಆ್ಯಡ್ ಮಾಡಿ 8 ಆಗುತ್ತಾ. 8 ಇದು 5 ಇದೆ, ಸೊ 5 ಪ್ಲಸ್ 6 ಅಂದರೆ 11 ಆಯಿತು. ಓಕೆ, ಇವಾಗ ಇದನ್ನು 2 ಇಂದ ಡಿವೈಡ್ ಮಾಡಿ. 2 ಇಂದ ಡಿವೈಡ್ ಮಾಡಿದ್ರೆ 2 5 2 9 59 ಬರ್ತಾ ಇದೆ. ಎಸ್, ಸೊ 59 ಬರ್ತಾ ಇದೆ ಅಂದರೆ ಅದು ಕರೆಕ್ಟ್ ಇದೆ. ಅಂದರೆ ಅದೇ ಇವೇ ಎರಡು ರಿಸಲ್ಟ್ಸ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಮತ್ತೆ ಉಳಿದಿದ್ದನ್ನ ಚೆಕ್ ಮಾಡ್ತಾ ಹೋಗಬೇಕು. ಇದರಲ್ಲಿ ಈಗ 3x ಪ್ಲಸ್ 5y ಅಲ್ಲಿ ಹಾಕಿ. 3x ಪ್ಲಸ್ 5y ಒಳಗೆ ಫಿಲಪ್ ಮಾಡಿ. 9 ಇಂಟು 3 ಅಗೇನ್ ಸಿಂಪ್ಲಿಫೈ ಮಾಡಿ 27/2 ಬರುತ್ತೆ. ಅಗೇನ್ 5 ಇಂಟು 5 25/2 ಬರುತ್ತೆ. ಆ್ಯಡ್ ಮಾಡಿ 25 ಪ್ಲಸ್ 27 ಅಗೇನ್ ಡಿವೈಡ್ ವಿತ್ 2 ಮಾಡಿ. ಅಗೇನ್ ಅದು ವ್ಯಾಲ್ಯೂ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಕೂಡ ಹಾಕಿ ನೋಡಿ, ಇವಾಗ ಅದು ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಅದೇ ರೀತಿ ಲಾಸ್ಟ್ ಕೂಡ ಚೆಕ್ ಮಾಡಿ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ 100% ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಯಾರೆಲ್ಲ ಆಪ್ಷನ್ ಎ ಅಂತ ಮಾಡಿದ್ರೆ ನೋಡಿ, ಅವ್ರದ್ದೆಲ್ಲನೂ ರೈಟ್ ಆನ್ಸರ್. ನೆಕ್ಸ್ಟ್ ಈ ಸತಿ ಏನು ಹೇಳಿದೆ ನೋಡಿ, ಅಗೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಇದೆ. ಸೊ ಕ್ವಶನ್ ಕಂಡೀಷನ್ಸ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಇದನ್ನು ಫಾಸ್ಟಾಗಿ ಮಾಡಿರಿ, ಭಾಳ ಸಿಂಪಲ್ ಇದೆ ಇದು ಕ್ವಶನ್. ಕಮಾನ್, ಎನ ಬಿನ ಸಿನ ಡಿನ. ಮೊದಲಿಗೆ ಇದನ್ನೇ ಸಿಂಪ್ಲಿಫೈ ಮಾಡಿ. 3 1 ಎಷ್ಟಾಗುತ್ತೆ ನೋಡಿ, 3 3 4 12 ಆಗುತ್ತಾ. ಆಮೇಲೆ 2 ಉಳಿತು ಅಂದರೆ 3 6 46 ಪಾಯಿಂಟ್ ಸಮಥಿಂಗ್ ಇಷ್ಟು ಬರ್ಬೋದು. 46 ಇದೆ ಅಂದರೆ ಇದನ್ನ ಚೆಕ್ ಮಾಡಿ. ಇವೆರಡು ವ್ಯಾಲ್ಯೂನ ಇದರಲ್ಲಿ ಹಾಕಿ ನೋಡಿ, ಆನ್ಸರ್ ಏನು ಬರುತ್ತೆ. 46 ಪಾಯಿಂಟ್ ಸಮಥಿಂಗ್ ಬರುತ್ತಾ, ಅಥವಾ ಏನಾದರೂ ಡಿಫ್ರೆಂಟ್ ಬರ್ತಾ ಇದ್ರೆ ಇದು ಬಿಡಿ. ಆಮೇಲೆ ನೆಕ್ಸ್ಟ್ ಯಾವ್ದು ಹೈಯೆಸ್ಟ್ ಆಗುತ್ತೆ 16, ಅದನ್ನು ಚೆಕ್ ಮಾಡಿ. ಅದಾದಮೇಲೆ 12 ಮಾಡಿ. ಸೊ ಇದರಲ್ಲೇ 4 ಆಪ್ಷನಲ್ಲೇ ಇರೋದು. ಕಮಾನ್ ಫಾಸ್ಟ್. ಎನ ಬಿನ ಸಿನ ಡಿನ. ಕಮಾನ್ ಫ್ರೆಂಡ್ಸ್ ಫಾಸ್ಟ್. ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಎಸ್, ಆಪ್ಷನ್ ಸಿ ಅಂತ ಬರ್ತಾ ಇದೆ. ವೆರಿ ಗುಡ್. ಆಪ್ಷನ್ ಸಿ ಇಸ್ 100% ರೈಟ್ ಆನ್ಸರ್. 2 1ನ ಫಿಲಪ್ ಮಾಡಿ. 6 ಇಂಟು 2 ಮಾಡಬೇಕಾ ಇಲ್ಲಿ. 6 ಇಂಟು 2 ಪ್ಲಸ್ 4 ಇಂಟು 1 ಅಂದರೆ 4 ಆಗುತ್ತೆ. ಇದು 12 ಪ್ಲಸ್ 6 ಅಂತಂದರೆ ಎಷ್ಟಾಗುತ್ತೆ, 16 ಆಗುತ್ತಲ್ವಾ. ಅಂದರೆ ಇಲ್ಲಿ ಬರ್ತಾ ಇದೆ. ಆಮೇಲೆ ಇದರಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ವ್ಯಾಲ್ಯೂ 2. ಓಕೆ, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಯಾಟಿಸ್ಫೈ ಮಾಡುತ್ತೆ. ಅಗೇನ್ ಆ್ಯಡ್ ಮಾಡಿ 3 ಬರುತ್ತೆ, ಅದು ಸ್ಯಾಟಿಸ್ಫೈ ಮಾಡುತ್ತೆ. ಇದನ್ನು ಕೂಡ ಸಿಂಪ್ಲಿಫೈ ಮಾಡಿ ಲೆಸ್ ದೆನ್ 1 ಬರುತ್ತೆ. ಸೊ ಹಾಗಾಗಿ ಇದು ನಿಮ್ಮದು ರೈಟ್ ಆನ್ಸರ್ ಆಗಿದೆ. ವೆರಿ ಗುಡ್. ನೆಕ್ಸ್ಟ್ ಅಗೇನ್ ಇದು ಮ್ಯಾಕ್ಸಿಮಮ್ ಇದೆ. ಸೊ ಸ್ವಲ್ಪ ಬೇರೆ ಕ್ವಶನ್ನ ಮಾಡೋಣ. 7th ಕ್ವಶನ್ ನೋಡಿ ಏನಿದೆ. z ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, 20x1 ಪ್ಲಸ್ 20x2 ಅಂತ ಇದೆ. ಸಬ್ಜೆಕ್ಟ್ ಅದಂತ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಇದೆ. ಇಲ್ಲಿದೆ ನೋಡಿ ಸಬ್ಜೆಕ್ಟ್. ಫಸ್ಟ್ ಒನ್, ಆಮೇಲೆ ಸೆಕೆಂಡ್ ಕಂಡೀಷನ್, ಥರ್ಡ್ ಕಂಡೀಷನ್. ಇಲ್ಲೇನು ಹೇಳ್ತಾ ಇದ್ದಾರೆ, ಮಿನಿಮೈಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿಲ್ಲ, ಬರೀ ಪಾಯಿಂಟ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಮಿನಿಮಮ್ ಪಾಯಿಂಟ್ ಯಾವುದಾಗುತ್ತೆ ಅದನ್ನು ಮಾಡಬೇಕು. ಅಂದರೆ ಪಾಯಿಂಟ್ನ ತೊಗೊಳ್ತಾ ಹೋಗಿ ಇದರಲ್ಲಿ ಹಾಕ್ತಾ ಹೋಗಿ ಯಾವುದು ವ್ಯಾಲ್ಯೂ ಮಿನಿಮಮ್ ಬರುತ್ತೆ ನೋಡಿ, ಅದು ಉಳಿಕಿದ ಕಂಡೀಷನಲ್ಲೂ ಸ್ಯಾಟಿಸ್ಫೈ ಮಾಡಬೇಕು. ಅದೇ ನಿಮ್ಮದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಕಮಾನ್ ಫಾಸ್ಟ್ ಚೆಕ್ ಮಾಡಿ ಫಾಸ್ಟಾಗಿ. ಕಮಾನ್ ಫಾಸ್ಟ್. ಮೊದಲಿಗೆ ಪಾಯಿಂಟ್ನ ಒಂದೊಂದಾಗಿ ಫಿಲಪ್ ಮಾಡ್ತಾ ಹೋಗಿ. ಯಾವುದು ನಿಮಗೆ ಮಿನಿಮಮ್ ವ್ಯಾಲ್ಯೂ ಬರುತ್ತೆ ಅದನ್ನು ಚೆಕ್ ಮಾಡಿ. 8,0 ಹಾಕಿ ನೋಡಿ ಎಷ್ಟಾಗುತ್ತೆ. 8 ಇಂಟು 20 ಅಂತಂದರೆ 160 ಆಗಿಬಿಡುತ್ತಾ ಇದು. ಕರೆಕ್ಟಾ? ಓಕೆ, ಇದಂತೂ 0 ಇದೆ ಬಿಡಿ. ಸೊ ಇದನ್ನು ಹಾಕಿ ನೋಡಿ, ಫಿಲಪ್ ಮಾಡಿ. ಆಮೇಲೆ ಇದು ಹಾಕಿದರೆ ಎಷ್ಟಾಗುತ್ತೆ, 10 ಇಂಟು 200 ಅಂದರೆ 20 ಅಂದರೆ 200 ಆಗುತ್ತೆ. ಇದು ಜಾಸ್ತಿ ಆಯಿತು, ಇದು ಜಾಸ್ತಿ ಆಯಿತು. ಅದಾದಮೇಲೆ ಇದನ್ನು ವ್ಯಾಲ್ಯೂನ ಫಿಲಪ್ ಮಾಡಿ ನೋಡಿ ಎಷ್ಟು ಬರುತ್ತೆ. 20 ಇಂಟು 7/2 ಪ್ಲಸ್ 20 ಇಂಟು x2 ಎಷ್ಟಿದೆ, 9/4 ಇದೆ. ಸೊ 2 1 2 10 ಆಯಿತು. ಇದು 4 1 4 5 10 ಇಂಟು ಅಂದರೆ ಇದು 70 ಆಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿ 35 ಆಗುತ್ತಾ.
ಆಯಿತಾ 45 ಆಗುತ್ತೆ 45 ಆಯಿತು 70 ಪ್ಲಸ್ 45 ಅಂದರೆ 115 ಆಗುತ್ತೆ ಸೊ 115 ಅಂದರೆ ಇಲ್ಲೆಲ್ಲದರಲ್ಲೂ ಅಬ್ಸರ್ವ್ ಮಾಡಿ ಇದೇ ಲೆಸ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಇದೆ ಅಲ್ವಾ ಕರೆಕ್ಟಾ ಸೊ ಇದೇ ಮಿನಿಮಮ್ ವ್ಯಾಲ್ಯೂ ಇದೆ ಅಂತಂದರೆ ಏನಾಯ್ತು ಇವಾಗ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಯಾರೆಲ್ಲ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್ ಎಸ್ ವೆರಿ ಗುಡ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇದು ಕ್ಲಿಯರ್ ಆಯ್ತಾ ಓಕೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ನಾಟ್ ಮ್ಯಾಕ್ಸಿಮಮ್ ಮಿನಿಮಮ್ ಇದೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಮಾರ್ಕ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಮೃತ ನಾಯಕ್ 8th ಕ್ವಶನ್ ನೋಡಿ ಏನಿದೆ ಏಟ್ತ್ ಒನ್ ಕೂಡ ಅದೇ ತರನಾಗಿದೆ ಇಲ್ಲಿ ಏನು ಕೊಟ್ಟಿದ್ದಾರೆ ಜಡ್ ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ ಅಗೇನ್ ಇಲ್ಲಿ ಎಷ್ಟು ಕಂಡೀಷನ್ ಇದಾವೆ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಕೂಡ 3 ಕಂಡೀಷನ್ಸ್ 1 2 ಅಗೇನ್ 3 ಇಲ್ಲಿ ಮಾಡಬೇಕಾಗಿರೋದು ಮಿನಿಮಮ್ ವ್ಯಾಲ್ಯೂನೇ ಓಕೆ ಕಮಾನ್ ಫಾಸ್ಟ್ ಸಾಲ್ವ್ ಮಾಡ್ತಾ ಹೋಗಿ ಫಾಸ್ಟಾಗಿ ಇಲ್ಲಿ 4 0 ಹಾಕಿ 4 ಇಂಟು 6 ಅಂದರೆ ಎಷ್ಟಾಗುತ್ತೆ 24 ಆಗುತ್ತೆ ಓಕೆ ಅಗೇನ್ ಈ ಪಾಯಿಂಟ್ನ ಫಿಲಪ್ ಮಾಡಿ ಅಗೇನ್ ಈ ಪಾಯಿಂಟ್ನ ಫಿಲಪ್ ಮಾಡಿ ಇದನ್ನು ಫಿಲಪ್ ಮಾಡಿ ಫಾಸ್ಟಾಗಿ ಚೆಕ್ ಮಾಡಿ ಯಾವ್ದು ಮಿನಿಮಮ್ ವ್ಯಾಲ್ಯೂ ಬರುತ್ತೆ ನೋಡಿ ಮೊದಲು ಅಬ್ಜೆಕ್ಟಿವ್ ಫಂಕ್ಷನಲ್ಲಿ ಫಿಲಪ್ ಮಾಡ್ತಾ ಹೋಗಿ ಕಮ್ ಆನ್ ಫಾಸ್ಟ್ ವೆರಿ ಗುಡ್ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಆನ್ಸರ್ ಮಾಡಬೇಕು ಆಪ್ಷನ್ ಸಿ ಆಪ್ಷನ್ ಡಿ ಎ ಕಾಣಿಸ್ತಾ ಇದೆ ಕಮ್ ಆನ್ ಫಾಸ್ಟ್ ವೆರಿ ಗುಡ್ ಸೊ ಹಾಗೆ ಇನ್ನು ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಲಾರ್ದರು ಸ್ವಲ್ಪ ಪ್ರೆಸ್ ಮಾಡಿ ಫ್ರೆಂಡ್ಸ್ ಕಮ್ ಆನ್ ಫಾಸ್ಟಾಗಿ ಓಕೆ ಶಿವಗೌಡ ಆಪ್ಷನ್ ಎ ಆಗುತ್ತಾ 24 ಮಿನಿಮಮ್ ಆಗುತ್ತಾ ಅದಕ್ಕಿಂತ ಕಡಿಮೆ ಯಾವುದು ಬರೋದಿಲ್ವಾ 4 ಇಂಟು 6 ಅಂದರೆ 24 ಅಲ್ವಾ ಓಕೆ ಚೆಕ್ ಮಾಡೋಣ ಇವಾಗ ಇಲ್ಲೊಂದು ಮಿನಿಮಮ್ ವ್ಯಾಲ್ಯೂ ಇದೆ ನೋಡಿ ಇದೊಂದು ಹಾಕಿ ನೋಡಿ ಎಷ್ಟಾಗುತ್ತೆ ಇದು 0 ಆಗುತ್ತೆ 21 ಇಂಟು 3 ಮಾಡಬೇಕು 21 3 ಮಾಡಿದರೆ ಎಷ್ಟು ಬರುತ್ತೆ ಇದು 3 ಆಗುತ್ತೆ 63 ಬರುತ್ತೆ ಇದು 24 ಬಂದಿದೆ ಸೊ ಅಂದರೆ ಇದೇ ಮಿನಿಮಮ್ ಆಗಿದೆ ಇಲ್ಲಿವರೆಗೂ ಇದನ್ನ ಹಾಕಿ ನೋಡಿ ಇದು ಕೂಡ ಜಾಸ್ತಿನೇ ಬಂದಿರುತ್ತೆ ಓಕೆ ಇದನ್ನು ಹಾಕಿ ನೋಡಿ ಎಷ್ಟಾಗುತ್ತೆ 6 ಇಂಟು 2 ಪ್ಲಸ್ 21 ಇಂಟು 1/2 ಆಯ್ತು ಇದು 12 ಆಯ್ತಾ 6 ಇಂಟು 2 ಅಂದರೆ 12 ಆಗುತ್ತೆ ಇದು 21/2 21/2 ಅಂತಂದರೆ ಎಷ್ಟಾಗುತ್ತೆ 2 1 2 ಅಗೇನ್ 0 ಬರುತ್ತೆ ಸೊ 10 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಂತ ತಿಳ್ಕೊಳ್ಳಿ 10 ಪಾಯಿಂಟ್ ಸಮಥಿಂಗ್ ಬಂದರೆ 12 ಪ್ಲಸ್ 10 ಅಂದರೆ ಎಷ್ಟಾದಂಗೆ ಆಯ್ತು ಇದು 22 ಪಾಯಿಂಟ್ ಆಯಿತು ಇಲ್ಲಿರೋದು 24 ಇದೆ ಸೊ 22 ಅಂದರೆ ಇದು ಇದಕ್ಕಿಂತಲೂ ಕಡಿಮೆ ಆಯಿತಾ ಅಂದರೆ ಈ ಪಾಯಿಂಟ್ ಇದರಲ್ಲಿ ಸ್ಯಾಟಿಸ್ಫೈ ಆಗಬೇಕು ಬರೀ ಇದು ಕಡಿಮೆ ಇದ್ರೆ ಆಗೋದಿಲ್ಲ ಸ್ಟೂಡೆಂಟ್ಸ್ ಓಕೆ ಅವು ಏನು ಈ ಕಂಡೀಷನ್ಗಳಲ್ಲೂ ಸ್ಯಾಟಿಸ್ಫೈ ಮಾಡ್ತಾ ಹೋಗಬೇಕು ಏನಿದೆ ಫಸ್ಟ್ ಕಂಡೀಷನ್ ಎಕ್ಸ್ 2 ಇದೆ ಪ್ಲಸ್ ವೈ 2 ಇಂಟು ವೈ ವ್ಯಾಲ್ಯೂ 1/2 ಇದೆ ಓಕೆ ಫಿಲಪ್ ಮಾಡಿ 2 ಕ್ಯಾನ್ಸಲ್ 2 ಪ್ಲಸ್ 1 ಎಷ್ಟಾಗುತ್ತೆ 3 ಆಗುತ್ತೆ ಸೊ 3 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 3 ಈಕ್ವಲ್ಸ್ ಇದೆ ಅಲ್ವಾ ಓಕೆ ಇಲ್ಲಿ ಸ್ಯಾಟಿಸ್ಫೈ ಆಯಿತು ಇಲ್ಲಿ ಹಾಕಿ ನೋಡಿ ಈ ಕಂಡೀಷನಲ್ಲಿ ಇದನ್ನು ಇದೇ ವ್ಯಾಲ್ಯೂ 2 ಪ್ಲಸ್ 4 ಇಂಟು 1/2 ಹಾಕ್ತೀರಾ 2 1 2 2 2 ಪ್ಲಸ್ 2 ಅಗೇನ್ 4 ಓಕೆ ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ ಇದರಲ್ಲಿ ಫಿಲಪ್ ಮಾಡಿ 2 ಇಂಟು 3 ಅಂದರೆ 6 ಆಗುತ್ತೆ ಪ್ಲಸ್ 1/2 ಆಯ್ತು ಇದು ಓಕೆ ಇದನ್ನು ಎಲ್ ಸಿ ಎಮ್ ತೊಗೊಳ್ಳಿ ಎಷ್ಟಾಗುತ್ತೆ ಎಲ್ ಸಿ ಎಮ್ 2 ಆಗುತ್ತೆ ಸೊ ಅಂದರೆ 6 ಇಂಟು 2 ಅಂದರೆ 12 ಪ್ಲಸ್ ಅಂದರೆ 13 ಆಗುತ್ತೆ ಸೊ 13 ಅಂತಂದರೆ ಇದನ್ನು ಚೆಕ್ ಮಾಡಿ ನೋಡಿ ಕಮಾನ್ ಫ್ರೆಂಡ್ ಫಾಸ್ಟ್ ಸಾರಿ ಇಲ್ಲಿ ಮಿಸ್ಟೇಕ್ ಮಾಡಿಲ್ಲ ಇಲ್ಲಿ ಮಲ್ಟಿಪ್ಲೈ ಮಾಡಿಲ್ಲ ಮಾಡಿದೀವಲ್ಲ ಸೊ 3 ಇಂಟು 2 6 ಆಗಿದೆ ಇದು ರಿಸಲ್ಟು 1/2 6 ಬರುತ್ತಾ ಇದು 6 ಪಾಯಿಂಟ್ ಸಮಥಿಂಗ್ ಬರುತ್ತೆ 13 ಇಂದ ಡಿವೈಡ್ ಮಾಡಿದೆ 13/2 ಅಂದರೆ 6.5 ಸಮಥಿಂಗ್ ಬರ್ಬೋದು ಸೊ 6 ತೊಗೊಂಡ್ರೆ 6ನೇ ರಿಸಲ್ಟ್ನ ಅಂತ ಇದೆ ಅಂತ ತಿಳ್ಕೊಳ್ಳಿ 6 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 3 ಆಗುತ್ತಲ್ವಾ ಪಾಯಿಂಟ್ ಇದ್ರೂ ಏನಾಗುತ್ತೆ ಸೊ ಇದರಲ್ಲಿ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾರೆ ಆಪ್ಷನ್ ಸಿ ಯಾರೆಲ್ಲ ಮಾಡಿದ್ದಾರೆ ನೋಡಿ ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ
ನೆಕ್ಸ್ಟ್ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿರುತ್ತೆ, ಚೆಕ್ ಮಾಡಿ ಕೇರ್ಫುಲ್ ಆಗಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಜೆಡ್ ಇಸ್ ಈಕ್ವಸ್ ಟು ಕೊಟ್ಟಿದ್ದಾರೆ. ಅಗೈನ್ 3 ಕಂಡೀಷನ್ ಇದೆ. ಇಲ್ಲಿನೂ ಮಿನಿಮಮ್ ವ್ಯಾಲ್ಯೂನೇ ಮಾಡಬೇಕು. ಸೊ ಈ ಸತಿ ಈಸಿ ಇದೆ ನೋಡಿ, ಸ್ವಲ್ಪ ಫಾಸ್ಟಾಗಿ ಮಾಡಿ. ಮೊದಲು 0 ಇದ್ದದನ್ನ ಚೆಕ್ ಮಾಡ್ತಾ ಹೋಗಿ. ಸೊ ನಮಗೆ ಅದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಕಮ್ ಆನ್ ಫಾಸ್ಟ್. ಎಲ್ಲರೂ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ವೆರಿ ಗುಡ್, ಫಾಸ್ಟಾಗಿ. 40 ಆನ್ಸರ್ ಬೇಕು ಇವಾಗ. 40 ಸ್ಟೂಡೆಂಟ್ಸ್ ಇದ್ದೀರಾ ಅಂದರೆ 40 ಆನ್ಸರ್ಸ್ ಬರಬೇಕು. ಕಮ್ ಆನ್ ಫಾಸ್ಟ್. ವೆರಿ ಗುಡ್, ಕಮ್ ಆನ್ ಫಾಸ್ಟ್. ಎಸ್, 3D ಜಾಮೆಟ್ರಿ ಮಾಡೋಣ. ಓಕೆ, ವೆಕ್ಟರ್ ಆದಮೇಲೆ 3D ಮಾಡಬೇಕು. ನೆಕ್ಸ್ಟ್ ವೆಕ್ಟರ್ ಕೂಡ ಮಾಡಬೇಕು, ಮಾಡ್ತಾಯಿನಿ. ಡಿ 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 ಅಂತ ಬರ್ತಾ ಇದೆ. ಓಕೆ ಸ್ಟೂಡೆಂಟ್ಸ್, ನಾನು ನಿನ್ನೆ ದಿವಸ ರಿಲೇಷನ್ ಆ್ಯಂಡ್ ಫಂಕ್ಷನ್ದು ನೆಕ್ಸ್ಟ್ ಇನ್ನೊಂದಿಷ್ಟು 20 ಕ್ವಶನ್ಸ್ನ ಸಾಲ್ವ್ ಮಾಡಿರುವಂಥ ಸೆಕೆಂಡ್ ಇಯರ್ದು ಕ್ವಶನ್ನ ಸಾಲ್ವ್ ಮಾಡಿರುವಂಥ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಪಾರ್ಟ್ 4 ಅಂತ ಆಗಿದೆ ನೋಡಿ. ಟೋಟಲ್ ಆಗಿ ಪಾರ್ಟ್ 1, 2, 3 ಮತ್ತು 4, ಟೋಟಲಿ 4 ಪಾರ್ಟ್ನ ಮಾಡಿದ್ದೀನಿ. ಇವೆರಡು ಪಾರ್ಟ್ PUC ಫಸ್ಟ್ ಇಯರ್ದಾಗಿದ್ದಾವೆ. ಪಾರ್ಟ್ 3 ಮತ್ತು ಪಾರ್ಟ್ 4 ಇವೆರಡು ಸೆಕೆಂಡ್ ಇಯರ್ದಾಗಿದೆ. ಒಂದು 40 to 50 ಕ್ವಶನ್ಸ್ ಕವರ್ ಆಗಿದ್ದಾವೆ ಈ ಕಂಪ್ಲೀಟಲ್ಲಿ. ಯಾಕಂದರೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಟೋಟಲಿ 5 to 6 ಕ್ವಶನ್ಸ್ಗಳಿದ್ದಾವೆ. ಸೊ ಹಾಗಾಗಿ ಜಾಸ್ತಿ ಕ್ವಶನ್ನ ನಾನು ಡಿಸ್ಕಷನ್ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿ. ಪಾರ್ಟ್ 4 ಅಂತ ಇದೆ ರಿಲೇಷನ್ ಆ್ಯಂಡ್ ಫಂಕ್ಷನ್ದು ವಿಡಿಯೋ ನಿಮಗೆ ಸಿಗುತ್ತೆ. ಓಕೆ, ಸೊ ಆಪ್ಷನ್ ಡಿ ಅಂತ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದರೆ ಎಸ್, 100% ರೈಟ್. ಇದೇ ನಿಮ್ಮದು ರೈಟ್ ಆನ್ಸರ್ ಆಗುತ್ತೆ. ಯಾಕಂದರೆ ಇಲ್ಲಿ 0 ಆಗುತ್ತೆ. 0 + 5 ಅಂದರೆ 5ನೇ ಲೀಸ್ಟ್ ನಂಬರ್ ಆಗುತ್ತೆ. ಅದೇ ಕಂಡೀಷನ್ ಇದರಲ್ಲಿಯೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಅದು ಎಲ್ಲ ಕಂಡೀಷನಲ್ಲೂ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದೇ ರೈಟ್ ಆನ್ಸರ್. ಓಕೆ, ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಒಂದು ಏನು ಮಾಡಿದ್ದಾರೆ ನೋಡಿ. ಇಲ್ಲಿ ಮಿನಿಮೈಸ್ Z ಇಸ್ ಈಕ್ವಸ್ ಟು ಕೊಟ್ಟಿದ್ದಾರೆ. ಇಲ್ಲಿ ಎರಡೇ ಇಕ್ವೇಷನ್ ಇರೋದು, ಇಕ್ವೇಷನ್ 1 ಮತ್ತು ಇಕ್ವೇಷನ್ 2. ಇದರಲ್ಲಿ ಯಾವುದು ಮಿನಿಮಮ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. ಕೇರ್ಫುಲ್ ಆಗಿ ಚೆಕ್ ಮಾಡಿ ಆನ್ಸರ್ ಮಾಡಿ. ಡಿ ಆಪ್ಷನ್ ಅಂತ ಯಾವತ್ತೂ ಯಾರಿಗೂ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಸರ್ ಮಿನಿಮಮ್ ಅಂದರೆ 0ನೇ ಮಿನಿಮಮ್ ಅಲ್ವಾ, 0 ಹಾಕಿದರೆ ರೈಟ್ ಆಗುತ್ತಾ ಅಂತಲ್ಲ. ಏನಾಗುತ್ತೆ ನೋಡಿ, 0 ಹಾಕಿದರೆ ಇಲ್ಲಿ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡಬೇಕಲ್ವಾ. ಫಸ್ಟ್ ಕಂಡೀಷನ್ ಏನಿದೆ ನೋಡಿ, 2x1 + x2 > 36 ಬರಬೇಕು. 0 + 0 ಆ್ಯಡ್ ಮಾಡಿದರೆ 36 ಬರುತ್ತಾ? ಇಲ್ಲ, 0ನೇ ಬರೋದಲ್ವಾ. ಅದು ಗ್ರೇಟರ್ ದ್ಯಾನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಎರಡು. ಅದು ಮೇನ್ ಇಂಪಾರ್ಟೆಂಟ್ ಇದೆ. ಕಮಾನ್, ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ಹಾಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಫಾಸ್ಟ್. ಹೊಸದಾಗಿ ಜಾಯ್ನ್ ಆದವರು ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಬಿ ಆಪ್ಷನ್. ಎಲ್ಲರೂ ಮೆಸೇಜ್ ಮಾಡಿ. 40 ಆನ್ಸರ್ಸ್ ಬರಬೇಕು. ಶ್ರೀಷಾ ಬಿ. ಎಸ್, 100% ಕರೆಕ್ಟ್. ಬಿ ಆಪ್ಷನ್ ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಒನ್ ಸೆಕೆಂಡ್. ಕಮಾನ್ ಫಾಸ್ಟ್. ಸಿ ಆಪ್ಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಮಿನಿಮೈಸ್ ಕೇಳಿರೋದು ಇಲ್ಲಿ, ಮ್ಯಾಕ್ಸಿಮಮ್ ಕೇಳಿಲ್ಲ. ಓಕೆ, ಮಿನಿಮಮ್ ಯಾವುದಾಗುತ್ತೆ ಅದನ್ನು ಚೆಕ್ ಮಾಡಬೇಕಿಲ್ಲಿ. ಬೈ ಮಿಸ್ಟೇಕಾಗಿ ಮ್ಯಾಕ್ಸಿಮಮ್ ಮಾಡಿದರೆ ಮತ್ತೆ ರಾಂಗ್ ಆಗಿಬಿಡುತ್ತೆ ನೋಡಿ. ಓಕೆ, ಸೊ ಯಾವ್ದು ರೈಟ್ ಆಗಿದೆ ಅಂದಂಗೆ ಆಯ್ತಿದ್ದು ಆಪ್ಷನ್ ಬಿ. ಯಾಕಂದರೆ ಇವೆರಡು ಪಾಯಿಂಟ್ನ ಇದರಲ್ಲಿ ಫಿಲಪ್ ಮಾಡಿ ಹಾಗೆ ನಿಮಗೆ ಆನ್ಸರ್ ಬರುತ್ತೆ 336. ಆಮೇಲೆ ಎರಡೂ ಕಂಡೀಷನ್ನ ಇದು ಸ್ಯಾಟಿಸ್ಫೈ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡಿ. ಇಲ್ಲಿ Z ಇಸ್ ಈಕ್ವಸ್ ಟು ಕೊಟ್ಟಿದ್ದಾರೆ. ಇಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡಬೇಕು. ಇಲ್ಲಿನೂ 3 ಇಕ್ವೇಷನ್ಸ್ಗಳಿದ್ದಾವೆ. ಓಕೆ, ಇದು ಒಂದು ಕೂಡ ಒಂದು ಕಂಡೀಷನ್ನೇ, y ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಸ್ ಟು 2. y ಮೇಲೆ ಇರುವಂಥ ಕಂಡೀಷನ್ ಅದು. ಓಕೆ, ಸೊ ಇವಾಗ ಚೆಕ್ ಮಾಡಿ ಯಾವುದು ಮಿನಿಮಮ್ ಪಾಯಿಂಟ್ ಆಗುತ್ತೆ ಅಂತ. ಕಮ್ ಆನ್ ಫಾಸ್ಟ್.
ಸೊ ಇದಂತರೂ ಯಾವುದೇ ಕಾರಣಕ್ಕೂ ಆಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ 0 ಕೊಟ್ಟಿದ್ದಾರೆ. y ಏನಿದೆ ನೋಡಿ, ಗ್ರೇಟರ್ ದ್ಯಾನ್ 2 ಇರಬೇಕಂತಿದೆ. ಸೊ ಇದು ಸಾಧ್ಯನೇ ಇಲ್ಲ ಆಗೋಕ್ಕೆ. ಉಳಿದಿರೋದು ಈ 3 ಆಪ್ಷನಲ್ಲೇ ಒಂದು ಆಪ್ಷನ್ ಕರೆಕ್ಟ್ ಇರುತ್ತೆ ನೋಡಿ. ಚೆಕ್ ಮಾಡಿ ಫಾಸ್ಟ್. ಕಮಾನ್ ಫ್ರೆಂಡ್ಸ್, ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತಾ? ಎ ಬಿ ಕಾಣಿಸ್ತಾ ಇದೆ ಜಾಸ್ತಿ. ಎಲ್ಲರೂ ಮೆಸೇಜ್ ಮಾಡಿ ಫಾಸ್ಟಾಗಿ. ಎಸ್, BBAAA. ಎಸ್, 100% ಕರೆಕ್ಟು. ಬಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. 1 ಇಲ್ಲಿ 8 ಇದೆ, 8 ಇಂಟು 1.5 ಪ್ಲಸ್ 4 ಇಂಟು ಅಂದರೆ ಇದು 40 ಆಗುತ್ತೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಆ್ಯಡ್ 40 ಮಾಡಿ, ಆಗ ಬರುವಂಥ ವ್ಯಾಲ್ಯೂನೇ ಮಿನಿಮಮ್ ಆಗಿರುತ್ತೆ. ಇಲ್ಲಿ 7 ಮಾಡಿದ್ರೆ ಇದು 70 ಆಗುತ್ತೆ, ಇದು 70ಗಿಂತಲೂ ಕಡಿಮೆನೇ ಬರುತ್ತೆ ನೋಡಿ. ಸೊ ಹಾಗಾಗಿ ಯಾವುದು ರೈಟ್ ಆದಂಗಾಯಿತು? ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12. Z ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ. ಅಗೇನ್ ಇಲ್ಲಿ ಕೂಡ ಮಿನಿಮಮ್ ವ್ಯಾಲ್ಯೂಸ್ನೇ ಫೈಂಡ್ ಮಾಡೋದಿದೆ ನೋಡಿ. ಫಾಸ್ಟಾಗಿ ಇದೊಂದು ಮುಗಿಸ್ಬಿಡಿ, ಕಂಪ್ಲೀಟ್ ಮಾಡಿ ಮತ್ತೆ ಬೇರೆ ಕ್ವಶನ್ ಡಿಸ್ಕಷನ್ ಮಾಡೋಣ. ಕಮಾನ್ ಫಾಸ್ಟ್. ಇಲ್ಲಿ x1 x2 ಸಪರೇಟ್ ಇದ್ದಾವೆ. ಇಲ್ಲಿ x1 ಪ್ಲಸ್ x2 ಆ್ಯಡ್ ಮಾಡಿದರೆ 4 ಬರಬೇಕು, 4ಗಿಂತ ದೊಡ್ಡ ಬರಬೇಕು. 4 ಬಂದು ಕೂಡ ನಡೆಯುತ್ತೆ. ಕಮಾನ್. ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಎನಾ, ಬಿನಾ, ಸಿನಾ, ಡಿನಾ? ಕಮಾನ್ ಫ್ರೆಂಡ್ಸ್, ಫಾಸ್ಟಾಗಿ ಮೆಸೇಜ್ ಮಾಡಿ. ಎಸ್, ಆಪ್ಷನ್ ಸಿ. ಎಸ್, ವೆರಿ ಗುಡ್. ಸೊ ಎಲ್ರೂ ಆನ್ಸರ್ ಸಿ ಅಂತ ಬರ್ತಾ ಇದೆ. ಸೊ 100% ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಫಿಲಪ್ ಮಾಡಿದ್ರೆ 8 ಬರುತ್ತಿಲ್ಲ, ಅದೇ ನಿಮ್ಮದು ಮಿನಿಮಮ್ ವ್ಯಾಲ್ಯೂ ಆಗಿದೆ. ಓಕೆ, ಇಲ್ಲಿ ಕೂಡ ಅದೇ ಕ್ವಶನ್ ಇದೆ ಸ್ಟೂಡೆಂಟ್ಸ್. ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಇದು ರಿಪೀಟೆಡ್ ಆಗಿದೆ. ಸೊ ಇವಾಗ ಸ್ವಲ್ಪ ಬೇರೆ ಕ್ವಶನ್ನ ಡಿಸ್ಕಷನ್ ಮಾಡೋಣ. ಕಂಪ್ಲೀಟ್ ಆಯ್ತಾ ಇದು? ವೇಟ್. ಎಸ್, 14th ಕ್ವಶನ್ ಅಲ್ವಾ? ಕಮಾನ್ ಫ್ರೆಂಡ್ಸ್, 14th ಒಂದು ನೋಡಿ ಏನಿದೆ ಕ್ವಶನ್ ಇಲ್ಲಿ. ಫೋರ್ಟೀನ್ತ್ ಒನ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಸ್ಟೂಡೆಂಟ್ಸ್. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಏನು ಹೇಳ್ತಾ ಇದ್ದಾರೆ ಅಂದರೆ, ದ ರೀಸನ್ ರಿಪ್ರೆಸೆಂಟೆಡ್ ಬೈ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, ವೈ ಈಸ್ ಗ್ರೇಟರ್ ದ್ಯಾನ್ 0. ನಾನು ಆಲ್ರೆಡಿ ಇವಾಗಲೇ ಜಸ್ಟ್ ಡಿಸ್ಕಷನ್ ಮಾಡಿದ್ದೆ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಲಾಸ್ನ. ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಆನ್ಸರ್ ಮಾಡಿ. ಫಸ್ಟ್ ಕ್ವಾಡ್ರಂಟಾ, ಸೆಕೆಂಡಾ, ಥರ್ಡಾ, ಫೋರ್ತಾ? ಓಕೆ, ಇದನ್ನು ರಾಂಗ್ ಮಾಡೋರು ಇದ್ದಾರೆ ಅಂದಾಗ ಆಯಿತು. ವೆರಿ ಗುಡ್. ಪ್ರಜ್ವಲ್, ಚೆಕ್ ಮಾಡಿ ನಿಮ್ಮ ಆನ್ಸರ್ನ ಪ್ರಾಪರ್ ಆಗಿ. ಇವಾಗಲೇ ಜಸ್ಟ್ ಡಿಸ್ಕಷನ್ ಮಾಡಿದ್ವಿ ಸ್ಟೂಡೆಂಟ್ಸ್ ನಾವು. ಎಕ್ಸ್ ವೈ ವ್ಯಾಲ್ಯೂ ಯಾಕೆ ನಾವು ಗ್ರೇಟರ್ ದ್ಯಾನ್ 0ನೇ ತೊಗೋಬೇಕು ಅಂತ ನಾನು ನಿಮಗೆ ಆಲ್ರೆಡಿ ಹಿಂಟ್ ಕೂಡ ಕೊಟ್ಟೆ, ಎಕ್ಸಾಂಪಲ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಆಪ್ಷನ್ ಬಿ, ವೆರಿ ಗುಡ್. ಆಪ್ಷನ್ ಬಿ ಹೇಗಾಗಕ್ಕೆ ಸಾಧ್ಯ ಇದೆ? ಸೆಕೆಂಡ್ ಕ್ವಾಡ್ರಂಟಲ್ಲಿ ಹೆಂಗೆ ಹೋಗುತ್ತೆ? ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0, ವೈ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂತಿದೆ. ಕಮಾನ್ ಫ್ರೆಂಡ್ಸ್, ಎಲ್ಲರೂ ಮೆಸೇಜ್ ಮಾಡಿ. ಸಿಂಪಲ್ ಇದೆ ಕ್ವಶನ್ ಇದು. ಗ್ರೇಟರ್ ದ್ಯಾನ್ 0 ಅಂದರೆ ಏನು ಬರುತ್ತೆ? ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂಸ್ ಹೇಳಿ. 0 ಬರುತ್ತೆ, 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, ಎಲ್ಲ ಪಾಸಿಟಿವ್ ನಂಬರ್ಸೇ ಬರುತ್ತಾ? ಸೇಮ್ ಆ್ಯಸ್ ಇಟ್ ಈಸ್ ವೈ ವ್ಯಾಲ್ಯೂ ಕೂಡ 0, 1, 2, 3ನೇ ಬರುತ್ತೆ. ಅಂದರೆ ಇದು ಕೂಡ ಪಾಸಿಟಿವ್. ಎಕ್ಸ್ ಪಾಸಿಟಿವ್, ವೈ ಪಾಸಿಟಿವ್ ಅಂತಂದರೆ ನಿಮ್ಮ ಕ್ವಾಡ್ರಂಟಲ್ಲಿ ಫಸ್ಟ್ ಕ್ವಾಡ್ರಂಟಲ್ಲೇ ಎರಡು ಪಾಸಿಟಿವ್ ಇರುತ್ತೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಏನಾಗಿರುತ್ತೆ? ಎಕ್ಸ್ ನೆಗೆಟಿವ್ ಇರುತ್ತೆ, ವೈ ಪಾಸಿಟಿವ್ ಇರುತ್ತೆ. ಇದೆಲ್ಲಿ ನೆಗೆಟಿವ್ ಇದೆ? ಇದು ಪಾಸಿಟಿವ್, ಎರಡು ಪಾಸಿಟಿವ್ನೇ ಇದೆ ಅಲ್ವಾ? ಅಂದರೆ ಫಸ್ಟ್ ಕ್ವಾಡ್ರಂಟೇ ಆನ್ಸರ್ ರೈಟ್ ಟು ಸ್ಟೂಡೆಂಟ್ಸ್. ಡೋಂಟ್ ಮೇಕ್ ಮಿಸ್ಟೇಕ್. ಇಂಥ ಸಿಂಪಲ್ ಕ್ವಶನ್ ಕೂಡ ಮಿಸ್ಟೇಕ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಇವಾಗ ಇದು ಕ್ಲಿಯರ್ ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ಅಂಡರ್ಸ್ಟ್ಯಾಂಡ್ ಆಗಿದೆ ಅಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡಿ ಏನಿದೆ. ಅಬ್ಜೆಕ್ಟಿವ್ ಫಂಕ್ಷನ್ ಆಫ್ ಅ ಎಲ್ ಪಿ ಪಿ ಈಸ್ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗುತ್ತಾ ಅಥವಾ ಫಂಕ್ಷನ್ ಟು ಬಿ ಆಪ್ಟಿಮೈಡ್ ಅಥವಾ ರಿಲೇಷನ್ ಬಿಟ್ವೀನ್ ದ ವೇರಿಯೇಬಲ್ಸಾ ಅಥವಾ ನನ್ ಆಫ್ ದೀಸಾ? ಯಾವುದು ಕರೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್? ಕಮಾನ್ ಮೆಸೇಜ್ ಮಾಡಿ. ಅಬ್ಜೆಕ್ಟಿವ್ ಫಂಕ್ಷನ್ ಎಲ್ಲರೂ ಆನ್ಸರ್ ಮಾಡಿ. ಅಬ್ಜೆಕ್ಟಿವ್ ಫಂಕ್ಷನ್ ಅದು ಕಾನ್ಸ್ಟೆಂಟ್ ಆಗಿರುತ್ತಾ ಅಥವಾ ಫಂಕ್ಷನ್ ಟು ಬಿ ಆಪ್ಟಿಮೈಡ್ ಅಥವಾ ರಿಲೇಷನ್ ಬಿಟ್ವೀನ್ ವೇರಿಯೇಬಲ್ಸಾ ಅಥವಾ ನನ್ ಆಫ್ ದೀಸಾ? ರಾಮಪ್ಪ ಬಿ ಅಂತ ಮೆಸೇಜ್ ಮಾಡಿದ್ದಾರೆ. ಕಮ್ ಆನ್ ಫಾಸ್ಟ್. ಬಿ ಆಪ್ಷನ್. ಎಸ್. ನಾನು ಸ್ಟಾರ್ಟಿಂಗಲ್ಲಿ ಇದರಲ್ಲಿ ಫಂಕ್ಷನ್ ಇಲ್ಲಿ ಕ್ವಶನಲ್ಲಿ ಇದೆ ನೋಡಿ, ಅಬ್ಜೆಕ್ಟಿವ್ ಫಂಕ್ಷನ್ ಅಂತ. ಅಂದರೆ ಇದೇನಾಗಿರುತ್ತೆ, ಒಂದು ಲೀನಿಯರ್ ಫಂಕ್ಷನ್ ಆಗಿರುತ್ತಲ್ವಾ. ಝಡ್ ಇಸ್ ಈಕ್ವಲ್ಸ್ ಟು ಎ ಎಕ್ಸ್ ಪ್ಲಸ್ ಬಿ ವೈ, ಇದೊಂದು ಲೀನಿಯರ್ ಫಂಕ್ಷನ್ ಇದೆ, ಕರೆಕ್ಟಾ? ಅಂದರೆ ಏನಾಗುತ್ತೆ, ದ ಫಂಕ್ಷನ್ ಟು ಬಿ ಆಪ್ಟಿಮೈಡ್, ಇದೇ ನಿಮ್ಮದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಯಾವುದು? ಆಪ್ಷನ್ ಬಿ. ಕಾನ್ಸ್ಟೆಂಟ್ ಅಲ್ಲ, ಇದು ಪೂರಾ ಕಾನ್ಸ್ಟೆಂಟ್ ಇರೋದಿಲ್ಲ. ಎ ಬಿ ಅನ್ನೋದು ಮಾತ್ರ ಕಾನ್ಸ್ಟೆಂಟ್ ಇರುತ್ತೆ, ಅಲ್ಲಿ ವೇರಿಯೇಬಲ್ಸ್ ಇರುತ್ತಲ್ವಾ. ಓಕೆ, ಓನ್ಲಿ ರಿಲೇಟೆಡ್ ವಿತ್ ವೇರಿಯೇಬಲ್ಸ್ ಅಲ್ಲ, ಇಲ್ಲಿ ಏನಾಗಿರುತ್ತೆ, ಒಂದು ಫಂಕ್ಷನ್ ಇರುತ್ತೆ, ಇದು ಒಂದು ರಿಸಲ್ಟು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಕೊಟ್ಟಿದ್ದಾರೆ, ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ಅಬ್ಸರ್ವ್ ಮಾಡಿ. ಎವ್ರಿ ಎಲ್ ಪಿ ಪಿ ಹ್ಯಾಸ್ ಅಟ್ ಲೀಸ್ಟ್ ಒನ್ ಆಪ್ಟಿಮಲ್ ಸೊಲ್ಯೂಷನ್. ಯಾವುದು ಕರೆಕ್ಟ್ ಆಗುತ್ತೆ ಚೆಕ್ ಮಾಡಿ ಫಾಸ್ಟಾಗಿ. ಕಮ್ ಆನ್ ಫ್ರೆಂಡ್, ಫಾಸ್ಟ್. ಸೊ ಎಲ್ ಪಿ ಪಿ ಅಂದರೆ ಈ ಥರ ಕ್ವಶನ್ಸ್ಗಳು ಬರ್ತವೆ ಸ್ಟೂಡೆಂಟ್ಸ್, ಬರೀ ಎಕ್ಸಾಂಪಲ್ಸ್ಗಳೇ ಬರುತ್ತೆ ಅಂತ ಅನ್ಕೊಳಕ್ಕೆ ಬರೋದಿಲ್ಲ. ಕೆಲವೊಂದು ಸತಿ ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಆಗ ನಮಗೆ ಆನ್ಸರ್ ಗೊತ್ತಿರಬೇಕಾಗತ್ತೆ. ಸೊ ಇಂಥ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಏನಿದೆ ಎಲ್ ಪಿ ಪಿ ಅನ್ನೋದು ಯಾವುದು ಇಲ್ಲಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಅನ್ನೋದಿದೆ. ಫಸ್ಟು ಅವ್ರೇನು ಹೇಳ್ತಾರೆ, ಫಸ್ಟ್ ಒನ್ ಎವ್ರಿ ಎಲ್ ಪಿ ಪಿ ಹ್ಯಾಸ್ ಎ ಅಟ್ ಲೀಸ್ಟ್ ಒನ್ ಆಪ್ಟಿಮಲ್ ಸೊಲ್ಯೂಷನ್, ಅಥವಾ ನೆಕ್ಸ್ಟ್ ಏನಿದೆ ಎವ್ರಿ ಎಲ್ ಪಿ ಪಿ ಹ್ಯಾಸ್ ಎ ಯೂನಿಕ್ ಸೊಲ್ಯೂಷನ್. ಆಮೇಲೆ if an LPP has a two optimal solution then it has a infinitely many solution. ಇಲ್ಲಿ ಇದರಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ಅಂತ ಮಾರ್ಕ್ ಮಾಡಿ. ಕಮ್ ಆನ್. ಕಮ್ ಆನ್. ಚಾಪ್ಟರ್ ವೈಸ್ ಕ್ವಶನ್ಸ್ಗಳಿಲ್ಲ, ನಾನು ಮಾಡ್ತಾ ಇರೋದು ಚಾಪ್ಟರ್ ವೈಸ್ ಇರೋದು, ಚೆಕ್ ಮಾಡಿ. ಎಲ್ಲರೂ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್, ಕಮ್ ಆನ್ ಫಾಸ್ಟಾಗಿ. ಸೊ ಇಲ್ಲಿ ರೈಟ್ ಆಗುವಂಥ ಆನ್ಸರ್ ಯಾವುದಾಗುತ್ತಪ್ಪ ಅಂದರೆ ಆಪ್ಷನ್ ಸಿ ಅನ್ನೋದು ರೈಟ್ ಆನ್ಸರ್ ಇರುತ್ತೆ. ಅಂದರೆ ಏನಂದರೆ ಎಲ್ ಪಿ ಪಿ ಹ್ಯಾಸ್ ಎ ಟೂ ಆಪ್ಟಿಮಲ್ ಸೊಲ್ಯೂಷನ್ ಏನಾದರೂ ಎಕ್ಸಿಸ್ಟ್ ಆಗಿದ್ದರೆ ಅಲ್ಲಿ ಏನಿರುತ್ತೆ ಯಾವಾಗಲೂ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ಗಳಿರುತ್ತೆ. ಓಕೆ, ಇದು ಯಾವಾಗಲೂ ನಿಮಗೆ ಗೊತ್ತಿರಬೇಕು. ಕ್ಲಿಯರ್ ಆಯಿತಾ? ಎಸ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒನ್ ನೋಡಿ ಏನಿದೆ, ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದ ಅಬ್ಜೆಕ್ಟಿವ್ ಫಂಕ್ಷನ್ ಅಟೈನ್ಡ್ ಅಟ್ ದ ಪಾಯಿಂಟ್ ಅಂತಿದೆ. ಸೊ ಇಲ್ಲಿ 18th ಒಂದು ಕ್ವಶನ್ ಇದೆ ನೋಡಿ, ಆಪ್ಟಿಮಲ್ ವ್ಯಾಲ್ಯೂ ಅಬ್ಜೆಕ್ಟಿವ್ ಫಂಕ್ಷನ್ನ ಇಸ್ ಅಟೈನ್ಡ್ ಅಟ್ ದ ಪಾಯಿಂಟ್ ಅಂತ ಕೇಳ್ತಾ ಇದ್ದಾರೆ. ಆನ್ ಎಕ್ಸ್ ಆಕ್ಸಿಸ್ ಆರ್ ಆನ್ ವೈ ಆಕ್ಸಿಸ್ ವಿಚ್ ಆರ್ ಕಾರ್ನರ್ ಪಾಯಿಂಟ್ಸ್ ಆನ್ ದ ಫಿಸಿಬಲ್ ರೀಸನ್ ಅಥವಾ ನನ್ ಆಫ್ ದೀಸ್. ಒಂದು ಸಿಂಪಲ್ ಕ್ವಶನ್ ನೋಡಿ, ನಾನು ಟೆಲಿಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ಹೋಗಿ ನೀವು ಈ ಕ್ವಶನ್ಸನ್ನು PDF ತಗೊಳ್ಳಿ. ಸಿ, ಆಪ್ಷನ್ ಸಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಸ್ಟೂಡೆಂಟ್ಸ್, ಕಮ್ ಆನ್ ಎಲ್ಲರೂ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ವೆರಿ ಗುಡ್. ನಾಗರಾಜ್, ವಾಟ್ಸ್ ಯುವರ್ ಆನ್ಸರ್? ಕಮ್ ಆನ್ ಮೆಸೇಜ್ ಮಾಡಿ. ಡಬ್ಲ್ಯೂ ಅಂತ ಆಪ್ಷನ್ನೇ ಇಲ್ಲ ಇಲ್ಲಿ. ಖುಷಿ ಸಿ ಅಂತ ಆಪ್ಷನ್ ಮಾಡಿದ್ದಾರೆ. ಸೃಷ್ಟಿ ಸಿ.
ಸಿಂಪಲ್ ಇದೆ ಕ್ವಶನ್ ಭಾಳ. ಎಲ್ಲರೂ 40 ಸ್ಟೂಡೆಂಟ್ಸೂ ಮೆಸೇಜ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ. ಕಮಾನ್ ಫಾಸ್ಟ್. ಹಾಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಮೇ ಬಿ ಸಿ. ಓಕೆ, ಕ್ವಶನ್ಸ್ ಫ್ರಮ್ ಪ್ರೀವಿಯಸ್ ಇಯರ್. ನೋ, ಪ್ರೀವಿಯಸ್ ಇಯರ್ ಇದೆ ಇಲ್ಲೋ ಅಂತ ನಾನು ನೋಡಿಲ್ಲ, ಬಟ್ ಈ ಟೈಪಲ್ಲಿ ಬರಬಹುದು ಕ್ವಶನ್ಸ್ಗಳು. ಸೊ ನಾನು ಪ್ರೀವಿಯಸ್ ಇಯರ್ದು ಒಂದು ಪೇಪರ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ PPT ಅದು ಎಲ್ಲ ಪ್ರೆಸೆಂಟೇಷನ್ ರೆಡಿ ಮಾಡ್ಕೋಬೇಕು, ಅದಾದಮೇಲೆ ಕ್ಲಾಸ್ ತೊಗೊಳಿಕ್ಕೆ ಬರುತ್ತೆ. ಸೊ ಕ್ವಶನ್ಸ್ಗಳನ್ನ ನಾನು ಅದನ್ನ ಕಟ್ ಮಾಡಿ ಪೇಸ್ಟ್ ಮಾಡಿ ಒಂದು PPT ರೆಡಿ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬರುವಂಥ ನೆಕ್ಸ್ಟ್ ಡೇಸಲ್ಲಿ ನಾನು ಅದನ್ನು ಒಂದು ಕಂಪ್ಲೀಟ್ ಪ್ರೀವಿಯಸ್ ಇಯರ್ದು 2020 ಸಾಧ್ಯ ಆದರೆ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ ಸ್ಟೂಡೆಂಟ್ಸ್. ವೇರ್ ಡು ಯು ಗೆಟ್ ದಿಸ್ ಕ್ವಶನ್? ಈ PDF ಫೈಲ್ ನಾನು ಮಾಡ್ತಾ ಇರೋಂಥ PDF ಫೈಲ್ ಬೇಕಂದರೆ ನನ್ನ ಟೆಲಿಗ್ರಾಮಲ್ಲಿ ಇರುತ್ತೆ. ಟೆಲಿಗ್ರಾಮ್ ASPN ಕ್ಲಾಸಸ್ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಎಸ್, ಆಪ್ಷನ್ ಸಿ ಇಸ್ ದ 100% ರೈಟ್ ಆನ್ಸರ್. ಇಲ್ಲೇನು ಹೇಳ್ತಾ ಇದ್ದಾರೆ, ಆಪ್ಟಿಮಲ್ ವ್ಯಾಲ್ಯೂಸ್ ಬರುವಂಥದ್ದು ಆಬ್ಜೆಕ್ಟಿವ್ ಫಂಕ್ಷನ್ ಮೇಲೆ ಇದು ಎಲ್ಲಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಫಿಸಿಬಲ್ ರೀಸನ್ನೇ, ಓನ್ಲಿ ಆನ್ ಎಕ್ಸ್ ಆಕ್ಸಿಸ್ ಆನ್ ವೈ ಆಕ್ಸಿಸ್ ಮೇಲೆ ಇರೋದಿಲ್ಲ. ಅದು ಏನಿರುತ್ತೆ, ವಿಚ್ ಆರ್ ಕಾರ್ನರ್ ಪಾಯಿಂಟ್ಸ್ ಆನ್ ದ ಫಿಸಿಬಲ್ ರೀಸನಲ್ಲಿ ಇರುತ್ತೆ ಸೊಲ್ಯೂಷನ್ನು. ಸೊ ಹಾಗಾಗಿ ಆಪ್ಷನ್ ಸಿ, ಯಾರೆಲ್ಲ ಆಪ್ಷನ್ ಸಿ ಅಂತ ಮಾಡಿದ್ದಾರೆ ನೋಡಿ, ಅವ್ರದೆಲ್ಲನೂ 100% ರೈಟ್ ಆನ್ಸರ್. ಸಿಂಪಲ್ ಇದೆ ಅಲ್ವಾ ಇದು ಕ್ವಶನು? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಕಮಾನ್ ಫ್ರೆಂಡ್ಸ್ ಸಾಲ್ವ್ ಮಾಡಿ. ನೆಕ್ಸ್ಟ್ 19th ಕ್ವಶನ್ ನೋಡಿ ಏನಿದೆ. ಸೊಲ್ಯೂಷನ್ ಸೆಟ್ ಆಫ್ ದ ಇನ್ಇಕ್ವಾಲಿಟೀಸ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂತಿದೆ. ಇದು ಯಾವುದು ಕನೆಕ್ಟ್ ಆಗುತ್ತೆ ಅಂತ ಮೊದಲಿಗೆ ರೀಡ್ ಮಾಡಿ, ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿ, ಅದಾದಮೇಲೆ ಆನ್ಸರ್ ಮಾಡಿ ಫಾಸ್ಟ್. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂತಂದರೆ ಹಾಫ್ ಆಫ್ ದ ಪ್ಲೇನ್ ಆನ್ ದ ಲೆಫ್ಟ್ ಆಫ್ ವೈ ಆಕ್ಸಿಸ್ ಅಥವಾ ಹಾಫ್ ಪ್ಲೇನ್ ಆನ್ ದ ರೈಟ್ ಆಫ್ ದ ವೈ ಆಕ್ಸಿಸ್ ಎಕ್ಸ್ಕ್ಲೂಡಿಂಗ್ ದ ಪಾಯಿಂಟ್ ವೈ, ಅಥವಾ ಹಾಫ್ ಪ್ಲೇನ್ ಆನ್ ದ ರೈಟ್ ವೈ ಆಕ್ಸಿಸ್ ಇನ್ಕ್ಲೂಡಿಂಗ್ ದ ವೈ ಆಕ್ಸಿಸ್ಸು. ಇದು ಕಂಡೀಷನ್. ಸೊ ಯಾವುದು ಕರೆಕ್ಟ್ ಆಗುತ್ತೆ? ನನ್ ಆಫ್ ದೀಸ್ ಅಂತೂ ಟೋಟಲಿ ರಾಂಗ್. ಈ ಮೂರಲ್ಲಿ ಯಾವುದಾದ್ರೂ ಒಂದು ರೈಟ್ ಆಗಬೇಕು. ಕಮ್ ಆನ್ ಫ್ರೆಂಡ್ ಫಾಸ್ಟ್. Yes. So option C is the 100% right answer. Half plane on the right of y axis. ಇವಾಗ ನೀವು ಇಲ್ಲಿ ಡ್ರಾ ಮಾಡ್ತೀರಾ, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂದರೆ ಇದು ನಿಮ್ಮದು ಎಕ್ಸ್ ಆಕ್ಸಿಸ್. 0 ವರೆಗೆ ಬರ್ಬೋದು, 0ಗಿಂತ ದೊಡ್ಡದು. ಅಂದರೆ ಇದು ಪೂರ ಏರಿಯಾ ಆಯ್ತಲ್ವಾ? ಓಕೆ, ಇಲ್ಲಿ ಇದು ಪೂರ ಏರಿಯಾ ಇನ್ಕ್ಲೂಡ್ ಆದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಇಲ್ಲಿ ಇದರ ಮೇಲೆ ಬರುವಂಥ ಪಾಯಿಂಟ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಟೋಟಲ್ ಆಗಿ ಇದು ಏರಿಯಾ ಬರುತ್ತೆ. ಅಂದರೆ ಸೊ ಇದು ನಿಮ್ಮದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಇದು ಕೂಡ ಸೊ ಯಾರೆಲ್ಲ ಆಪ್ಷನ್ ಸಿ ಅಂತ ಮಾಡಿದ್ದಾರೆ ನೋಡಿ, ಅವರೆಲ್ಲನೂ 100% ರೈಟ್ ಆನ್ಸರ್.